ದೇವಿ ಭಾಗವತ ನಮಗೆ ಅರ್ಥ ಆಗಂಗಿಲ್ಲ. ಅರ್ಥ ಆಗದೇ ಇರ್ತಕ್ಕಂಥದ್ದನ್ನೆಲ್ಲ ನಮಗೆ ಅರ್ಥ ಆಗುವ ರೀತಿಯಲ್ಲಿ ಸುಂದರವಾಗಿ, ಸರಳವಾಗಿ, ಅತ್ಯಂತ ಮನೋಹರವಾಗಿ ಉಲ್ಲೇಖವನ್ನು, ಆ ತಾಯಿಯ ಗುಣಗಾನವನ್ನು, ತಾಯಿಯ ಮಹಿಮೆಯನ್ನು ನಮ್ಮ ಮುಂದೆ ಇಡಲು ಪ್ರಯತ್ನಪಟ್ಟು ಆಕೆಯ ಆಶೀರ್ವಾದವನ್ನು ಪಡೆದಿದ್ದಾರೆ. ಅಂಥ ತಾಯಿಯ ಚರಿತ್ರೆ ಕೇಳುವುದರಿಂದಾಗಲಿ ಹೇಳುವುದರಿಂದಾಗಲಿ, ಗ್ರಂಥ ತಮ್ಮ ಮನೆಯಲ್ಲಿಡುವುದರಿಂದಾಗಲಿ ಅನೇಕ ದುಷ್ಟಶಕ್ತಿಗಳು ನಮ್ಮಿಂದ ದೂರ ಓಡೋಗ್ತಾರೆ. ಯಾರೀಗ ತೊಂದರೆಗಳಿದಾವೋ, ಐಹಿಕ ತೊಂದರೆಗಳು, ಲೌಕಿಕ ತೊಂದರೆಗಳು, ಆಸೆ ಆಮಿಷಗಳು, ಇಚ್ಛೆಗಳು, ಸಂಕಲ್ಪಗಳಿದಾವೋ, ಆ ಸಂಕಲ್ಪವನ್ನು ಮಾಡಿ ನಾವು ದೇವಿಯ ಪುರಾಣವನ್ನು, ದೇವಿಯ ಚರಿತ್ರೆಯನ್ನು ನಿತ್ಯ ಓದುತ್ತಾ ಇದ್ದರೆ ಆಕೆಯ ಆಶೀರ್ವಾದದಿಂದ ನಾವು ಬೇಡಿದಂಥ, ನಾವು ಮಾಡಿದಂಥ ಸಂಕಲ್ಪಗಳನ್ನು ಈಡೇರಿಸ್ತಾಳೆ. ಅಂಥ ಶಕ್ತಿ ಇರುವಂಥ ತಾಯಿಯನ್ನು ಬಿಟ್ಟು ಯಾವ್ಯಾವ ದೇವರಿಗೆ, ಯಾವ್ಯಾವ ದೇವತೆಗಳಿಗೆ ಹರಕೆಯನ್ನು ಹೊತ್ತು ನಮ್ಮ ಜೀವನವನ್ನು ಹಾಳು ಮಾಡಿಕೊಳ್ತಾ ಇದ್ದೇವೆ. ಬೇಡಿದನ್ನು ಕೊಡ್ತಕ್ಕಂಥ ಕಾಮಧೇನು ಕಲ್ಪವೃಕ್ಷ ಏಕೆ? ದೇವತೆಗಳು ತಾಯಿಯನ್ನು ಆರಾಧನೆ ಮಾಡಿದ್ದಕ್ಕಾಗಿಯೇ ದೇವರಿಗೆ ಒಲಿದು ಬಂದಿರುವಂಥ ಕಂಟಕಗಳ ತೊಂದರೆಗಳೆಲ್ಲ ಪಾರ ಮಾಡಿರ್ತಕ್ಕಂಥದ್ದು ನೋಡ್ತೇವೆ. ಅಂಥ ದೇವತೆಗಳ ಸಂಕಲ್ಪ ಅಥವಾ ಅವರ ಕಷ್ಟಗಳನ್ನು, ಆ ಕಷ್ಟಗಳಿಂದ ಬಿಡುಗಡೆ ಮಾಡಿ ಆ ಏನು ರಕ್ಕಸರೆಲ್ಲ ಕಸಿದುಕೊಂಡಿರ್ತಕ್ಕಂಥ ಸಂಪತ್ತಾಗಲಿ, ಅಧಿಕಾರವಾಗಲಿ, ಅವರ ಸಿಂಹಾಸನವಾಗಲಿ ಮರಳಿ ಕೊಡಿಸುವಂಥವಳಾಗ್ತಾಳೆ. ನಮಗೆಲ್ಲ ನಾವು ನಮ್ಮ ಜೀವನದ ಗುರಿಯನ್ನು ಈಡೇರಿಸಿಕೊಳ್ಬೇಕು. ಮನುಷ್ಯ ಜನ್ಮದ ಲಾಭವಾವುದು ಆರು ನಾನೆಂದು ತಿಳಿಯುವುದು. ಇಲ್ಲಿ ಜ್ಞಾನ ಮತ್ತು ಲೌಕಿಕ ಸಂಪತ್ತಿನ ಬಗ್ಗೆ, ಹೊರಗಿನ ಸಂಪತ್ತು ಮತ್ತು ಒಳಗಿನ ಸಂಪತ್ತು ಎರಡು ಬೇಕಲ್ಲ. ಎರಡೂ ಸಂಪತ್ತವನ್ನು ಕರುಣಿಸುವಂಥ ಯಾವುದಾದ್ರೂ ಗ್ರಂಥ ಇದೆ ತಂದರೆ ಜಗತ್ತಿನಲ್ಲಿ ಅದು ದೇವಿಯ ಚರಿತ್ರೆ. ಚಿದಾನಂದ ಅವಧೂತರು ಸಾಕಷ್ಟು ಗ್ರಂಥಗಳ ಬರೆದಿದ್ದಾರೆ. ಅವುಗಳಲ್ಲಿ ಪ್ರಧಾನವಾಗಿರುವಂಥದ್ದು, ಎರಡು ಪ್ರಚಲಿತವಾಗಿರುವಂಥ ಗ್ರಂಥ, ಒಂದು ಜ್ಞಾನ ಸಿಂಧು, ಇನ್ನೊಂದು ದೇವಿಯ ಪುರಾಣ. ಪ್ರಚಲಿತವಾಗಿರುವಂಥದ್ದು, ಪ್ರಸಿದ್ಧವಾಗಿರುವಂಥದ್ದು. ಬೇರೆ ಬೇರೆ ಗ್ರಂಥಗಳು ಬರೆದಿದ್ದಾರೆ ಅವರು ಕೂಡ. ಜ್ಞಾನ ಸಿಂಧು ನೇರವಾಗಿ ಬ್ರಹ್ಮಜ್ಞಾನವನ್ನು ಬೋಧನೆ ಮಾಡುವಂಥದ್ದು. ಅದರ ದೇವಿಯ ಚರಿತ್ರೆಯನ್ನು, ಲೌಕಿಕ ಸಂಪತ್ತನ್ನು ಕರುಣಿಸುವುದರ ಜೊತೆಗೆ ಆತ್ಮ ಸಂಪತ್ತವನ್ನು ಕೂಡ ಕರುಣಿಸ್ತಾಳೆ ತಾಯಿಯ ಈ ಗ್ರಂಥದ ಮಹಿಮೆ. ಇಲ್ಲಿ ರಕ್ಕಸರನ್ನ ಸಂಹಾರ ಮಾಡ್ತಾಳೆ ತಂದರೆ ಅಜ್ಞಾನ ಸಂಹಾರ ಮಾಡುವಂಥದ್ದು. ನಮ್ಮಲ್ಲಿ ಮಾಯ ಇದೆ, ಅಜ್ಞಾನವಿದೆ. ಅಜ್ಞಾನ ಎಲ್ಲಿವರೆಗೆ ಇರ್ತದೋ ಅಲ್ಲಿವರೆಗೆ ಸುಜ್ಞಾನ ಒಳಗೆ ಸುಳಿಲಿಕ್ಕೆ ಸಾಧ್ಯವಿಲ್ಲ. ಕಣ್ಣಿಗೆ ಪೊರೆ ಬಂದೈತಿ, ಕಣ್ಣು ಬಂದವ. ಪೊರೆ ಬಂದೈತಿ, ಕಣ್ಣು ಕಾಣಲ್ಲ. ಪೊರೆ ಬಂದದ್ದು ಕಣ್ಣು ಕಾಣಂಗಿಲ್ಲ. ಯಾವಾಗ ಕಣ್ಣು ಕಾಣ್ತು ಅಂತ ಕೇಳಿದ್ರೆ ಡಾಕ್ಟ್ರ ಹತ್ತಿರ ಹೋಗಿ ಆ ಪೊರೆಯನ್ನು ತೆಗೆದಾಗ ಕಣ್ಣು ಕಾಣಕ್ಕೆ ಪ್ರಾರಂಭ ಆಗ್ತಾವೆ. ಹಾಗೆ ಅಜ್ಞಾನದ ಪೊರೆಯನ್ನು ನಮಗೆ ಸಂಸಾರದಲ್ಲಿ ಶಬ್ದ, ಸ್ಪರ್ಶ, ರೂಪ, ಗಂಧಗಳ ಜೊತೆಗೆ ಇದ್ದು ಏನಾಗ್ತಾ ಇದೆ ಅಂದರೆ ಪೊರೆ ಬಂದೈತಿ. ಸಂಸಾರದ ಪೊರೆ, ಮಾಯೆಯ ಪೊರೆ, ಅಜ್ಞಾನದ ಪೊರೆ ಬಂದು ಕಣ್ಣು ಮಂಜು ಕಾಣಾಗತ್ತವೆ. ಮಂಜು ಕಾಣ್ತಕ್ಕಂಥ ಕಣ್ಣಿಗೆ ಅದನ್ನು ಸ್ವಚ್ಛ ಆಗಲಿ, ತೇಜವಾಗಿ ಕಾಣಲಿ, ಶುದ್ಧವಾಗಿ ಕಾಣಲಿ ಅಂತ ಏನೋ ಡ್ರಾಪ್ ಹಾಕ್ತೇವೆ ಅಥವಾ ಆಪರೇಷನ್ ಮಾಡ್ಕೊಳ್ತೇವೆ. ಹಾಗೆ ಇಲ್ಲಿ ದೇವಿ ಪುರಾಣ ತಂದರೆ ಆಕೆಯ ಆಶೀರ್ವಾದದ ಆಯಿತು ಅಂತಂದರೆ ನಮಗೆ ಪೊರೆ ಬಂದೈತಲ್ಲ, ಆ ಪೊರೆ ಹರಿದು ಹೋಗ್ತದೆ, ಅಜ್ಞಾನದ ಪೊರೆ.
ಹಾಗಿಲ್ಲಿ ದೇವತೆಗಳ ಅಧಿಕಾರವನ್ನು ಸಂಪತ್ತನ್ನು ಎಲ್ಲವನ್ನ ಕಸಿದುಕೊಂಡು ಈ ರಕ್ಕಸರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಎಲ್ಲ ಸರ್ವಸ್ವ ನಾವೇ ಎನ್ನುವ ಹಾಗೆ ಮೆರಿತಾ ಇದ್ದಾರೆ. ಹಾಗೆ ಅವರನ್ನು ಸಂಹಾರ ಮಾಡುವಂತ ನೋಡ್ತಾ ಬರ್ತೇವೆ. ಅದಕ್ಕಿಲ್ಲಿ ಜ್ಞಾನಿಗಳು ಅನುಭಾವಿಗಳು ಹೇಳ್ತಾ ಬರ್ತಾರೆ, ಅಭಿಮಾನ ಸೋಡ ಮುಕ್ತಿ ರೋಕಡ. ಮಾನವ ಜನ್ಮದ ಗುರಿ ಏನಂದ್ರೆ ಮುಕ್ತಿ ಮಾಡೋದು, ಮುಕ್ತಿಯನ್ನು ಹೊಂದುವುದು. ಸುಖವನ್ನು ಬಯಸ್ತೇವೆ, ಎಲ್ಲರೂ ಸುಖವನ್ನು ಬಯಸ್ತೇವೆ. ಯಾವುದು ಸುಖವನ್ನು ತಂದರೆ ಲೌಕಿಕ ಸುಖವಲ್ಲ. ಲೌಕಿಕ ಸುಖ ಕ್ಷಣಿಕವಾಗಿರುವಂಥದ್ದು. ಅತ್ಯಂತ ಸುಖ ಅಂತಂದರೆ ಅದು ಪರಮ ಸುಖ, ಚೈತನ್ಯದ ಸುಖ. ಆ ಚೈತನ್ಯದ ಸುಖ, ಆತ್ಮ ಸುಖ, ಜ್ಞಾನ ಸುಖ ಕೊಡುವಂಥ ಶಕ್ತಿ ತಾಯಿಗೆ ಮಾತ್ರ ಇದೆ. ಅದಕ್ಕೆ ಆ ಲೌಕಿಕ ವಸ್ತುಗಳನ್ನು ನೀನು ಆಸೆ ಪಡಬೇಡ, ಲೌಕಿಕ ಸಂಪತ್ತನ್ನು ಆಸೆ ಪಡಬೇಡ. ಯಾವಾಗ ಏನಾಗ್ತಂತ ಗೊತ್ತಿಲ್ಲ, ಸಂಪತ್ತಿನಿಂದ ಯಾವ ತೊಂದರೆಗಳು ಬರ್ತವೆ ಗೊತ್ತಿಲ್ಲ. ಆ ತೊಂದರೆಯನ್ನು ಬರುವುದರೊಳಗಾಗಿಯೇ ತಾಯಿಯನ್ನು ಸ್ಮರಣೆ ಮಾಡಿ ತೊಂದರೆಯಿಂದ ಬಿಡುಗಡೆಯಾಗುವಂಥ ಉಪದೇಶ ಮಾಡ್ತಾರೆ ಚಿದಾನಂದ ಅವಧೂತರು. ಮಾತರಂ ಪಿತರಂ ಪುತ್ರಂ ಭ್ರಾತರಂ ವಾ ಸುಹೃದಯಂ. ಬಹಳ ಸುಂದರವಾದಂಥ ಮಾತು ಸುಭಾಷಿತಕಾರರು ಹೇಳ್ತಾ ಬರ್ತಾರೆ. ಮಾತರಂ ಪಿತರಂ ಪುತ್ರಂ ಭ್ರಾತರಂ ವಾ ಸುಹೃದಯಂ. ಲೋಭವಿಷ್ಟೋ ನರೋಹಂತಿ ಸ್ವಾಮಿನವ ಸಹೋದರಂ. ಆಸೆ ಆಮಿಷಗಳು, ಕಾಮ ಕ್ರೋಧಾದಿಗಳು ಯಾರಲ್ಲಿ ಇದಾವೋ ನನಗೇ ಆಗಬೇಕು. ಹೆಂಗೆ ದೇವತೆಗಳ ಸಂಪತ್ತನ್ನು ಕಸಿದುಕೊಂಡು ತಮ್ಮದೇ ಆಗಬೇಕು, ಎಲ್ಲ ನನ್ನಲ್ಲೇ ಇರಬೇಕು ಅನ್ನುವಂಥ ಮದದಿಂದ ಬೆಳೀತಕ್ಕಂಥ ರಕ್ಕಸರು ಯಾರನ್ನು ನೋಡುವುದಿಲ್ಲಂತೆ. ಯಾರ ಮನಸ್ಸಲ್ಲಿ ಇಂಥ ಆಸೆ ಆಮಿಷಗಳಿದಾವಲ್ಲ, ಮಾತರಂ ಪಿತರಂ, ತಂದೆ ತಾಯಿನೂ ಬಿಡಂಗಿಲ್ಲಂತಾರೆ. ಆಸೆ, ಸಂಪತ್ತಿನ ಆಸೆ, ಅಧಿಕಾರದ ಆಸೆ, ಈ ಆಸೆಗಳನ್ನು ಯಾರೆಲ್ಲ ಬರುತ್ತೋ, ಕಾಮ ಅಂದರೆ ಬಯಕೆಗಳನ್ನು ಯಾರೆಲ್ಲ ಬರುತ್ತೋ ಅವ್ರು ಯಾರಿಗೂ ಬಿಡಂಗಿಲ್ಲಂತೆ. ತಾಯಿ ತಂದೆ ಮಾತರಂ ಪಿತರಂ ಪುತ್ರಂ ಭ್ರಾತರಂ ವಾ ಸಹೃದಯಂ. ಅಣ್ಣ ತಮ್ಮಂದ್ರನ್ನು, ತಂದೆ ತಾಯಿಯನ್ನು ಯಾರಿಗೂ ಬಿಡಲ್ಲಂತ. ಹಾಗೆ ಈ ರಕ್ಕಸರು ಕೂಡ ಈ ಅಹಂಕಾರ, ಮದ, ಅಧಿಕಾರವನ್ನು ಆವರಿಸಿಕೊಂಡಾಗ ಯಾರಿಗೂ ಬಿಡ್ತಾ ಇಲ್ಲ. ಅವರು ಯಾರಿಗೂ ಬಿಡ್ತಾ ಇಲ್ಲ ಅಂದರೆ ಸಾತ್ವಿಕ ಗುಣದಿಂದ ಕೂಡಿರ್ತಕ್ಕಂಥ ದೇವತೆಗಳನ್ನು ಓಡಿಸ್ತಾ ಇದ್ದಾರೆ. ಓಡಿಸಿದ ಮೇಲೆ ಅವರು ಏನಂತಾರೆ, ಎಲ್ಲಿ ಶರಣಾಗತರಾಗ್ತಾರೆ, ಏನಂತಾರೆ ಭಗವದ್ಗೀತೆಯಲ್ಲಿ ಮಾತು, ಯೋಗಕ್ಷೇಮಂ ವಹಾಮ್ಯಹಂ. ಎಲ್ಲಿ ನಾವು ಶರಣಾಗತರಾಗ್ತೇವಲ್ಲ, ಶರಣಾಗತರಾಗಬೇಕಾಗಿತ್ತಂದರೆ ಸಂಪೂರ್ಣವಾಗಿ ಶರಣಾಗತರಾಗಬೇಕು. ಒಂದು ದೋಣಿಯಾಗ, ಎರಡು ದೋಣಿಯಾಗ ಒಂದು ಕಾಲು ಈ ಕಡೆ ಇನ್ನೊಂದು ದೋಣಿಯಾಗ ಕಾಲಿಟ್ಟರೆ ಅದು ಸಂಸಾರ ಶರಣಾಗತ ಅಲ್ಲ. ಇಡದಿದ್ದ ಎರಡೂ ಕಾಲುಗಳು ಒಂದೇ ದೋಣಿಯಾಗಿಟ್ಟರೆ ಗುರಿ ಸೇರ್ಲಿಕ್ಕೆ ಸಾಧ್ಯ. ಒಂದು ಸಂಸಾರದ ದೋಣಿ ಇರ್ತದೆ, ಒಂದು ಪಾರಮಾರ್ಥಿಕ ದೋಣಿ ಇರ್ತದೆ. ಎರಡೂ ದೋಣಿಯಲ್ಲಿ ಕಾಲಿಟ್ಟರೆ ಹೆಂಗೆ ಭಗವಂತ ಆಶೀರ್ವಾದ ಮಾಡ್ತಾನೆ. ಶರಣಾಗತರಾಗಬೇಕು. ಗುರುಗಳಿಗೆಲ್ಲ ಪ್ರಸಾದ ಮಾಡಿಸ್ತೀರಿ, ನೀವು ಮನೆಗೆ ಕರ್ಕೊಂಡೋಗಿ ಪೂಜೆ ಮಾಡಿಸ್ತೀರಿ. ಪ್ರಸಾದ ಮಾಡಿಸುವ ಸಂದರ್ಭದಲ್ಲಿ ಸಾಷ್ಟಾಂಗ ಹಾಕ್ತೀರಿ. ಸಾಷ್ಟಾಂಗ ಅಂದರೆ ಶರಣಾಗತರಾಗೋದು. ಶರಣಾಗತರಾದಾಗ ಈ ಶರೀರವನ್ನು ನೀವು ಹೆಂಗೆ ಪ್ರಸಾದವನ್ನು ಸ್ವೀಕರಿಸ್ತೀರೋ, ತಟ್ಟೆಯಲ್ಲಿರ್ತಕ್ಕಂಥ ಪ್ರಸಾದ ಅಲ್ಲ, ಈ ಶರೀರವನ್ನು ಕೂಡ ಪ್ರಸಾದ ರೂಪವಾಗಿ ಮಾಡಿರಿ ಅಂತ ಶರಣಾಗತರಾಗುವಂಥದ್ದು ಇದೆಯಲ್ಲ, ಆಗ ಗುರು ಕರುಣಿಸ್ತಾನೆ. ಅಂಥ ನಾವು ಭಗವತಿ ಶಾಂಭವಿಗೆ ಶರಣಾಗತರಾಗ್ತಾರೆ. ದೇವಿಗೆ ಇಬ್ಬರು ಅಣ್ಣ ತಮ್ಮಂದಿರು, ಇಬ್ಬರು ಒಬ್ಬ ಅಣ್ಣ ತಮ್ಮ. ಅಣ್ಣ ತಮ್ಮಂದಿ ಇಬ್ಬರೂ ಕೂಡ ಒಕ್ಕಲತನ ಕಾಯಕವನ್ನು ಮಾಡ್ತಾ ಹೋಗ್ತಾರೆ. ಒಕ್ಕಲತನ ಕಾಯಕವನ್ನು ಮಾಡ್ತಿರಬೇಕಾದ್ರೆ ಒಂದು ಘಟನೆ, ಒಂದು ಸಂದರ್ಭ, ಒಂದು ಸನ್ನಿವೇಶ ನಡೀತದೆ. ಅಣ್ಣ ತಮ್ಮ ಇಬ್ಬರು ಬೆಳಿಗ್ಗೆ ಎದ್ದು ಹೊಲಕ್ಕೆ ಹೋಗಿದ್ದಾರೆ, ನೇಗಿಲು ಹೂಡ್ತಾ ಇದ್ದಾರೆ.
ನೇಗಿಲ ಹೂಡುವ ಸಂದರ್ಭದಲ್ಲಿ ನೇಗಿಲ ಹಲ್ಲಿಗೆ ಒಂದು ಶಬ್ದ ಆಗ್ತದೆ, ಶಬ್ದ ಬರ್ತದೆ. ಶಬ್ದ ಬಂದ ಕೂಡಲೇ ಏನು ಶಬ್ದ ಆಯ್ತು ಅಂತ ಇಬ್ಬರು ಅಣ್ಣ ತಮ್ಮಂದ್ರು ಇಬ್ಬರು ಏನು ಮಾಡ್ತಾರೆ, ಕೆದರಿ ನೋಡ್ತಾರೆ, ಏನಿದೆ ಶಬ್ದ ಬಂತಲ್ಲ ಅಂತೇಳಿ. ಆಗ ಕೆದರಿ ನೋಡ್ತಾರೆ, ಒಂದು ಸಂಪತ್ತು ಹತ್ತದ. ಸಂಪತ್ತು ಹತ್ತಿ ಭಾಳ ಖುಷಿ ಆಗ್ತದೆ. ಎಷ್ಟು ವರ್ಷ ನಾವು ಈ ಭೂಮಿ ತಾಯಿಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ, ಹೊಲದಲ್ಲಿ ಕೆಲಸ ಮಾಡ್ತೀವಿ, ಇವತ್ತು ಏನು ನಮ್ಮ ಅದೃಷ್ಟ ಗೊತ್ತಿಲ್ಲ, ಸಂಪತ್ತು ಹತ್ಯದಂತ ವಿಚಾರ ಮಾಡಿ ಅಣ್ಣ ಹೇಳ್ತಾನೆ ತಮ್ಮನಿಗೆ, ತಮ್ಮ ಒಳ್ಳೆಯದಾಯಿತು, ಇದನ್ನು ಸಾಯಂಕಾಲ ಕತ್ತಲೆ ಆದಮೇಲೆ ಮನೆಗೆ ತೊಗೊಂಡು ಹೋಗೋಣ. ಸಂಪತ್ತು ಕೂಡ ತುಂಬಿರುವಂಥ ಸಂಪತ್ತು ಹತ್ತಿ ಅವನೇಳ್ತಾನೆ, ಇಲ್ಲಿ ಹುಲ್ಲಿನ ಬಣಿವೆ ಇದೆ, ಹುಲ್ಲಿನ ಬಣಿವೆಯಲ್ಲಿ ಮುಚ್ಚಿಡು, ರಾತ್ರಿ ತೊಗೊಂಡು ಹೋಗೋಣ. ಆಗ ತಮ್ಮ ಏನು ಮಾಡ್ತಾನೆ, ಹುಲ್ಲಿನ ಬಣಿವೆಯಲ್ಲಿ ಇಡಕ್ಕೆ ಹೋಗ್ತಾ ಇರ್ತಾನೆ. ಇವನೇನು ಕೊಡ ತಗೊಂಡು ಬಿಂದಿಗೆ ಅದು ತುಂಬಿರುವಂಥ ನಿಧಿ ಸಂಪತ್ತು ತುಂಬಿರುವಂಥ ಬಿಂದಿಗೆಯನ್ನು ತಗೊಂಡು ಹುಲ್ಲಿನ ಬಣಿವೆಯಲ್ಲಿ ಇಡಕ್ಕೆ ಹೋಗ್ತಾನೆ. ಇಡಕ್ಕೆ ಹೋಗುವ ಸಂದರ್ಭದಲ್ಲಿ ಅಣ್ಣನ ಮನಸ್ಸು ಬದಲಾವಣೆ ಆಗ್ತದೆ. ಏನು ಬದಲಾವಣೆ ಆಗ್ತಂದ್ರೆ, ಈ ಸಂಪತ್ತು ನನಗೆ ಒಬ್ಬನಿಗೆ ಆದರೆ ಚಲೋ ಆಗ್ತದೆ, ಸಂಪತ್ತು ಇಬ್ಬರಾದ್ರೆ ಹಂಚ್ಕೊಳ್ಬೇಕಾಗ್ತದೆ, ಒಬ್ಬನಿಗಿದ್ರೆ ಚೆನ್ನಾಗಿರ್ತದೆ, ನಾ ದೊಡ್ಡ ಸಾಹುಕಾರ ದೊಡ್ಡ ಶ್ರೀಮಂತ ಆಗ್ಬೋದು, ಏನೆಲ್ಲ ಬಂಗಲೆ ಕಟ್ಬೋದು, ಏನೆಲ್ಲ ಹೊಲ ತೊಗೋಬೋದು, ಏನೆಲ್ಲ ಮಾಡ್ಬೋದು. ಹೀಗೆಲ್ಲವನ್ನ ಮಾಡಿ ಇನ್ನೇನು ಬಣಿವೆಯಲ್ಲಿ ಇಡಕ್ಕೆ ಹೋಗ್ತಾನೆ. ಹುಲ್ಲಿನ ಬಣಿವೆಯಲ್ಲಿ ಇಡುವಷ್ಟರಲ್ಲಿ ಹಿಂದಿನ ಒಂದು ದೊಡ್ಡ ಕಲ್ತಂದು ತಲೆ ಮೇಲೆ ಹಾಕ್ತಾನೆ, ಸತ್ತು ಹೋಗ್ತಾನೆ ತಮ್ಮ. ಸತ್ತು ಹೋದ. ಸಂಪತ್ತಿನ ವ್ಯಾಮೋಹ, ಸಂಪತ್ತಿನ ಬಯಕೆ, ಸಂಪತ್ತು ಹಿಂಗೆ ಮಾಡ್ತದೆ. ಅದೇ ನಿಧಿಯ ಜೊತೆಗೆ ಇವನನ್ನು ಹುಲ್ಲಿನ ಬಣಿವೆಯಲ್ಲಿ ಮುಚ್ಚಿಡ್ತಾನೆ. ತಾಯಿ ಪಾಪ ಮುಂಜಾನೆ ಹೋಗಿದ ಮಕ್ಕಳು ಅಂತ ಊಟಕ್ಕೆ ಬುತ್ತಿ ತೊಗೊಂಡು ಬರ್ತಾ ಇರ್ತಾಳೆ. ದುಡಿಯಾಗತ್ತಾವ, ಕೆಲಸ ಮಾಡತ್ತ, ಪಾಪ ಹೋಗಬೇಕು ಬುತ್ತಿ ತೊಗೊಂಡು ಅಂತ ಬುತ್ತಿ ತೊಗೊಂಡು ಬರ್ತಾಳೆ ಹೊಲಕ್ಕೆ. ಒಬ್ಬನೇ ಇದ್ದದ್ದು ಕಾಣ್ತದೆ ತಾಯಿಗೆ. ತಾಯಿಗೆ ಮಕ್ಕಳಿಗೆ ಎಷ್ಟಿದ್ರೂ ಸಂತೋಷ. ಒಬ್ಬ ಕಾಣಲಿಲ್ಲ, ಆಕೆ ಗಾಬರಿಯಿಂದ ಕೇಳ್ತಾರೆ, ನಿಮ್ಮ ತಮ್ಮ ಕಾಣ್ತಾ ಇರಲ್ಲೋ ಅಂತ ಕೇಳಿದಾಗ, ಇಲ್ಲೇ ಮಕ್ಕಳು ಹೊಲಕ್ಕೆ ಹೋಗ್ಯಾನ ಅಂತ ಹೇಳ್ತಾನೆ. ಸುಳ್ಳು ಹೇಳ್ಬಿಡ್ತಾನೆ. ಸುಳ್ಳು ಹೇಳಕ್ಕೆ ಹೊಸ್ತದ. ಸುಳ್ಳು ಹೇಳ್ದ, ಮಕ್ಕಳು ಹೊಲಕ್ಕೆ ಹೋಗಿದ್ದಾನೆ, ಬರ್ತಾನೆ ಇನ್ನೇನು ಅಂತ ಹೇಳ್ತಾಳೆ. ತಾಯಿ ಪಾಪ ಹುಲ್ಲಿನ ಬಣಿವೆ ಹತ್ತಿರ ಒಂದು ಮರ ಅದ, ಮರಕ್ಕೆ ಬುತ್ತಿ ಕಟ್ಟಬೇಕು ಅಂತ, ಗಿಡಕ್ಕೆ ಬುತ್ತಿ ಕಟ್ಟಬೇಕಂತ ಹೋಗ್ತಾಳೆ. ಬುತ್ತಿ ಕಟ್ತಾಳೆ. ದನಗಳಿಗೆ ಒಂದಷ್ಟು ಹುಲ್ಲು ಹಾಕಬೇಕು ಅಂತ ಆ ಬಣಿವೆ ಕೈ ಹಾಕ್ತಾಳೆ. ಅಷ್ಟರಲ್ಲಿ ಇವನು ಎದಿಗೆ ಬಡ್ಕೊಳ್ತಿತ್ತು. ನನ್ನ ತಾಯಿ ಗೊತ್ತಾದ್ರೆ ಹೆಂಗೆ, ನನ್ನ ತಾಯಿ ಗೊತ್ತಾದ್ರೆ ನನ್ನನ್ನು ಬಿಡಲ್ಲ ಅಂಥೇಳಿ ಇನ್ನೇನು ಆ ಹುಲ್ಲಿನ ಬಣಿವೆಯಲ್ಲಿ ರಕ್ತ ಹರಿದು ಹೊರಗೆ ಬರ್ತಾ ಇತ್ತಲ್ಲ, ತೆಗೆದು ನೋಡಿದ್ರೆ ಯಾವುದಾದ್ರೂ ಪ್ರಾಣಿ ಸತ್ತಿರ್ಬೇಕಂತ ತೆಗೆದು ನೋಡ್ತಾ ಇರ್ತಾಳೆ. ಅಷ್ಟರಲ್ಲಿ ಮಗ, ಹಿರಿಯ ಮಗ ಏನಂತಾನೆ, ತಮ್ಮಗೆ ಕೊಲೆ ಮಾಡಿದ ಗೊತ್ತಾಗ್ತಂತ ತಿಳ್ಕೊಂಡು ಈಕೆ ಹಾಗೆ ಬಿಟ್ಟರು ಬಿಡಲ್ಲ, ನನಗೆ ಕೇಸ್ ಹಾಕಿ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟು ನನ್ನನ್ನು ಈಕೆ ಜೀವ ಸಹಿತ ಬಿಡಲ್ಲ ಅಂತೇಳಿ ತಾಯಿಯ ಹಿಂದೆ ಹೋಗಿ ಒಂದು ಬಕೆಯ ಮೇಲೆ ಕಲ್ಲು ಹಾಕ್ತಾನೆ. ಸಂಪತ್ತಿನ ವ್ಯಾಮೋಹ. ಅದಕ್ಕೆ ಪಿತರಂ ಮಾತರಂ ವಾ ಸುರು ಹೃದಯಂ ಭ್ರಾತರಂ ವಾ ಲೋಭವಿಷ್ಟೋ ನರೋಹಂತಿ ಸ್ವಾಮಿನ. ಯಜಮಾನ್ರಿಗೂ ಕೊಲೆ ಮಾಡಕ್ಕೆ ಹೆಸೋದಿಲ್ಲ ಅಂತೀವಿ. ಹಾಗೆ ಅವನು ಎರಡು ಕೊಲೆಗಳು ಮಾಡಿ ಅಲ್ಲೇ ಮುಚ್ಚಾಕ್ತಾನೆ. ಸಾಯಂಕಾಲ ಸಮಯದಲ್ಲಿ ಅದನ್ನು ಮುಚ್ಚಿಕೊಂಡು ತಲೆ ಮೇಲೆ ಹೊತ್ಕೊಂಡು ಬರ್ತಾ ಇರ್ತಾನೆ. ತಲೆ ಮೇಲೆ ಹೊತ್ಕೊಂಡು ಬರುವ ಸಂದರ್ಭದಲ್ಲಿ 4 ಜನ ಕಳ್ಳರು ಎದುರಿಗೆ ಆಗ್ತಾರೆ. 4 ಜನ ಕಳ್ಳತನ ಮಾಡಬೇಕಂತ ಊರೊಳಗೆ ಬರ್ತಾ ಇರ್ತಾರೆ. ಅದೇ ಸಮಯಕ್ಕೆ ಇವನು ಸಿಗ್ತಾನೆ. ತಲೆ ಮೇಲೆ ತೊಗೊಂಡು ಬರ್ತಾನೆ ದೊಡ್ಡ ಬಡ ಬಿಂದಿಗೆಯನ್ನು, ಸಂಪತ್ತು ತುಂಬಿರುವಂಥದ್ದು. ಇನ್ನೇನು ನಮಗೆ ಏನೋ ತೊಗೊಂಡು ಹೋಗ್ತಾ ಇದ್ದಿಲ್ಲ ತಲೆ ಮೇಲೆ ಅಂತಾರೆ. ಏನಿಲ್ಲ ಅಂತ, ಎಲ್ಲ ಏನೋ ಇರಬೇಕು, ಕೊಡು ಈ ಕಡೆ ಕೊಡು ಅಂದಾಗ ನೋಡ್ತಾರೆ. ಹುಡುಕುವ ಬಳ್ಳಿ ಕಾಲಿಗೆ ಸಿಕ್ಕಿದಂತೆ ಸಂಪತ್ತು ತುಂಬಿರುವಂಥ ಕೊಡ ನೋಡಿ ಕಸ್ಕೊಂಡು ಬಿಡ್ತಾರೆ. ಕಸ್ಕೊಂಡ್ಬಿಟ್ಟು ಇವನಿಗೆ ಹಾಗೆ ಬಿಟ್ಟರೆ ನಡೆಯಂಗಿಲ್ಲ. ಹಾಗೆ ಬಿಟ್ಟರೆ ಊರು ತುಂಬೆಲ್ಲ ಸುದ್ದಿ ಹಬ್ಬಿಸ್ತಾನೆ, ನಮಗೆ ಹೋಗಿ ಜೈಲಿಗೆ ಹಾಕ್ತಾರೆ. ಇದು ಹಾಗೆ ಬಿಡಬಾರ್ದು. ಈ 4 ಜನ ಸೇರಿ ಅವನಿಗೆ ಕೊಲೆ ಮಾಡ್ತಾರೆ. ಸಂಪತ್ತಿನಿಂದ ಎಷ್ಟು ಕೊಲೆಗಳಾಗಿತ್ತು ನೋಡಿ. ಹೆಣ್ಣಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ, ಹೇಳಿಲ್ಲ.
ಯಾವುದಕ್ಕಾಗಿ ಸಾಯಬೇಕಂದ್ರೆ ನಾವು ಭಗವಂತನ ಮುಂದೆ ಒಂದು ಸಲ ನೀವು ಜಗಲಿ ಮುಂದೆ ದೇವರ ಮುಂದೆ ಕುತ್ಕೊಂಡು ಕಣ್ಣಾಗ ಆನಂದ ಬಾಷ್ಪ ಎಂದಾದರೂ ಸುರಿದವ ನಿಮ್ಮ ಕಣ್ಣಾಗ ಆನಂದ ಬಾಷ್ಪ ಸುರಿಬೇಕು. ಲಿಂಗ ಪೂಜೆ ಮಾಡುವ ಸಂದರ್ಭದಲ್ಲಿ ಆನಂದ ಬಾಷ್ಪವನ್ನು ಸುರಿಬೇಕು. ಆಗ ಮಾತ್ರ ಆ ದೇವರು ಪ್ರತ್ಯಕ್ಷ ದೇವರ ಆಶೀರ್ವಾದ ಆಗ್ತದೆ. ನಮಗೆ ಆನಂದ ಬಾಷ್ಪ ಸುರಿಯಂಗಿಲ್ಲ. ಏನೇನೋ ಪೂಜೆ ಮಾಡ್ತೇವೆ, ಏನೇನೋ ಮಾತಾಡ್ತೇವೆ, ಏನೆಲ್ಲೋ ನಮ್ಮ ಮನಸ್ಸು ಎಲ್ಲೆಲ್ಲೋ ಹೋಗಿ ಬರ್ತದೆ. ಯಾರಿಗೆ ಎಷ್ಟು ರೊಕ್ಕ ಕೊಟ್ಟೇವಿ, ಯಾರಿಗೆ ಅಂಗಡಿ ಎಷ್ಟು ಗಂಟೆಗೆ ಹೋಗಬೇಕು, ಕೆಲಸಕ್ಕೆ ಕೂಲಿ ಮಾಡ್ದವ ಬಂದಾನೆ ಇಲ್ಲ, ಕಿಲಿ ತೆಗ್ದಾನಿಲ್ಲ, ಕಸ ಗುಡಿಸಾನಿಲ್ಲ, ದೀಪ ಹಚ್ಚಾನಿಲ್ಲ, ಇದೆಲ್ಲ ಸುರಾಗ್ತಲ್ಲ. ಪೂಜೆ ಎಲ್ಲ ಮಾಡ್ತೇವೆ, ಆನಂದ ಬಾಷ್ಪ ಎಲ್ಲ ಸುರಿತವೆ, ಸುರಿಯಂಗಿಲ್ಲ. 4 ಜನ ಅವನನ್ನು ಕೊಲೆ ಮಾಡಿ ಎಷ್ಟು ಹೆಣಗಳು ಬಿದ್ದು ರೀ ನೆನಪಿರ್ತದಲ್ಲ? 3 ಸಂಪತ್ತಿಗೋಸ್ಕರ. ಸಾವಿರಾರು ಅಶ್ವಯಣಿ ಸೈನ್ಯವನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ತಾಯಿಯ ಜೊತೆಗೆ ಹೋರಾಟ ಮಾಡಲು ರಕ್ಕಸರು ಎದರಿಗೋಸ್ಕರ? ಸಂಪತ್ತು ಕೈ ಬಿಟ್ಟು ಹೋಗಬಾರ್ದು ಅಂತ, ಅಧಿಕಾರ ಕೈ ಬಿಟ್ಟು ಹೋಗಬಾರ್ದು ಅಂತ. ಆದರೆ ಕೈ ಬಿಟ್ಟು ಹೋಗ್ತದೆ. ಆ ವ್ಯಾಮೋಹ ಇದೆಯಲ್ಲ, ಅಸ್ಥಿರಂ ಜೀವಿತಂ ಲೋಕೆ ಅಸ್ಥಿರಂ ಧನವ್ಯೌವನಂ. ಹಗಲು ಸ್ಥಿರವಲ್ಲ, ಮಧ್ಯಾಹ್ನ ಸ್ಥಿರವಲ್ಲ, ರಾತ್ರಿ ಸ್ಥಿರವಲ್ಲ. ಹಗಲು ರಾತ್ರಿ ಬೆಳಕು ಹೆಂಗೆ ಕತ್ತಲೆಗಳು ಬರ್ತದ, ಈ ಜಗತ್ತೇ ಸ್ಥಿರ ಇಲ್ಲ ತಂದರೆ ನಾವು ಗಳಿಸಿದ ಸಂಪತ್ತು ಹೆಂಗೆ ಸ್ಥಿರ ಆಗ್ತದ? ಆಗೋದಿಲ್ಲ. ಅಲ್ಲಿ 4 ಜನ ಮಾಡ್ತಾರೆ. ಊರು ಹೊರಗಡೆ ಒಂದು ದೇವಸ್ಥಾನದಲ್ಲಿ ಕೂತ್ಕೊಳ್ತಾರೆ. ಇಬ್ಬರು ಹೇಳ್ತಾರೆ, ನೋಡಿ ಹಸಿವೆ ಊಟ ಮಾಡಬೇಕು, ನಾವಿಲ್ಲೇ ಇದನ್ನು ಕಾಯ್ಕೊಂಡು ಕೂಡ್ತೇವೆ, ನೀವು ಇಬ್ಬರು ಊರೊಳಗೆ ಹೋಗಿ ಯಾವುದಾದ್ರು ಹೋಟೆಲ್ದಾಗ ಒಂದಿಟ್ಟು ಊಟ ಕಟ್ಕೊಂಬರ್ರಿ. ಇಬ್ಬರು ಇಲ್ಲಿ ಕಾಯ್ಕೊಂತ ಕೂತಿದ್ದಾರೆ. ಹೊರಗಡೆ ಊರಲ್ಲಿ ಬಂದು ಇಬ್ಬರು ಊಟ ಮಾಡಿ ಕಟ್ಕೊಂಡು ಹೋಗ್ತಾರೆ. ಅವರಿಗೆ ಊಟ ಕಟ್ಕೊಂಡು ಹೋಗುವ ಸಂದರ್ಭದಲ್ಲಿ ಇಬ್ಬರು ಮಾತಾಡ್ತಾರೆ. ಏನಂತ? ಇದು 4 ಭಾಗ ಆಗೋದು ಬೇಡ. 4 ಜನರು ನಾವು 4 ಭಾಗ ಆಗೋದು ಬೇಡ, ಇದು 2 ಭಾಗ ಆದ್ರೆ ಚಂದ ಅಂತ ತಿಳ್ಕೊಂಡು ಅವ್ರೇನು ಕಟ್ಕೊಂಡು ಬಂದಿರ್ತಾರಲ್ಲ, ಆ ಕಟ್ಕೊಂಡು ಬಂದ ಊಟದಲ್ಲಿ ವಿಷ ಹಾಕ್ತಾರೆ. ಅವರು ಆರಾಮಾಗಿ ಊಟ ಮಾಡ್ಕೊತ ಇರ್ತಾರೆ. ತಗೊಂಡು ಬಂದು ಕೊಡ್ತಾರೆ, ಊಟ ಮಾಡ್ತಾರೆ. ಇವರಿಬ್ಬರು ಮಾತಾಡಿರ್ತಾರೆ, ನಾವು ಊಟ ಮಾಡ್ತಾ ಇರೋಣ, ನೀರು ಬೇಕಾಗುತ್ತಲ್ಲ ಬಾಯಿ ಒಳಗೆ ಅವ್ರು ಇಳಿಸೋಣ, ನೀರು ತರ್ತಾರೆ, ನಾವು ಮ್ಯಾಲಿಂದ ಒಂದು 2 ಕಲ್ಲು ಹಾಕೋಣ. ಹೆಂಗಿದೆ ನೋಡಿ. ಇವರು ಊಟ ಮಾಡ್ತಾರೆ. ಊಟ ಮಾಡುವ ಸಂದರ್ಭದಲ್ಲಿ ಇವ್ರಿಗೆ ಏನು ಮಾಡ್ತಾರೆ, ಒಳಗೆ ನೀರಿಗೆ ನಾವು ಊಟ ಮಾಡ್ತಿರ್ತಾರೆ, ನೀವು ನೀರು ತೊಗೊಂಡು ಬರುತ್ತೆ, ಬಾಗಿ ಇಳಿಸಿರ್ತಾರೆ. ಇಳಿದ ಕೂಡಲೇ ಈ ದೊಡ್ಡ ಕಲ್ಲನ್ನು ಅವ್ರ ತಲೆ ಮೇಲೆ ಹಾಕ್ತಾರೆ. 2 ಹೆಣಗಳಾಗಿ ತೇಲಾಕ ಶುರುವಾದ. ಅವ್ರು ಸತ್ತಾರಲ್ಲ ಅಂತೇಳಿ ಖುಷಿಯಿಂದ ಇವ್ರು ಊಟ ಮಾಡೋಕ್ಕೆ ಶುರು ಮಾಡ್ತಾರೆ. ಊಟ ಮಾಡ್ತಾರೆ, ವಿಷ ಏರ್ತದೆ. ವಿಷ ಏರಿ ಸತ್ತು ಹೋಗ್ತಾರೆ. ಎದರಿಗೋಸ್ಕರ? ವ್ಯಾಮೋಹ, ಅಧಿಕಾರ. ಅದಕ್ಕೆ ಈ ರೂಪಮದ, ಕುಲಮದ, ಅಧಿಕಾರ ಮದ ಯಾವದ ಸಿರಿಗರ ಹೊಡೆದವರು ನುಡಿಸಲು ಬಾರದು ನೋಡ ಹೇಳಿ. ಅಂಥ ಸಂಪತ್ತಿನ ವ್ಯಾಮೋಹದಿಂದ, ಅಧಿಕಾರದ ವ್ಯಾಮೋಹದಿಂದ ಎಲ್ಲ ರಕ್ಕಸರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ದೇವತೆಗಳ ಅಧಿಕಾರವನ್ನು ಕಸಿದುಕೊಂಡಿದ್ದಾರೆ. ಅವರು ಮಾಡ್ತಕ್ಕಂಥ ಕಾರ್ಯವನ್ನು, ಸೂರ್ಯ ಬೆಳಕನ್ನು ಕೊಡೋದಾಗಲಿ, ಬೆಂಕಿ ಶಾಖ ಕೊಡೋದನ್ನಾಗಲಿ, ವಾಯು ಗಾಳಿ ಬೀಸುವುದನ್ನಾಗಲಿ, ಇವ್ರು ಹೇಳಿದ್ರೆ ಕೆಲಸ ಮಾಡಬೇಕು, ಇಲ್ಲಂದ್ರೆ ಇಲ್ಲ. ಎಲ್ಲವನ್ನು ಕಸಿದುಕೊಂಡು ನಾವೇ ರಾಜ್ಯರು ಅಂತ ಆಳ್ತಾ ಇದ್ದಾರೆ. ಅದಕ್ಕಂತಲೇ ಅವ್ರು ಹೇಳ್ತಾರೆ, ಸುಭಾಷಿತಗಾರರಲ್ಲ, ಶಂಕರಾಚಾರ್ಯ ಒಂದು ಮಾತನ್ನು ಹೇಳ್ತಾರೆ, ಬಹಳ ಸುಂದರವಾದಂಥ ಮಾತು. ಮಾ ಕುರು ಧನ ಜೌವನ, ಮಾ ಕುರು ಧನ ಜನ ಯೌವನ, ಹರತಿ ನಿಮೇಶಾತ್ ಕಾಲಃ ಸರ್ವಂ. ಅಭಿಮಾನ ಪಡಬೇಡ, ಅಭಿಮಾನ ಸೋಡ ವೃತ್ತಿ ಮುಕ್ಕಡ ರೋಕಡ. ಅಭಿಮಾನ ಬೇಡಪ್ಪ. ನಾನು, ನನ್ನ ದೇಹ, ನಾನಿಂಥವನು ಅಂಥವನು, ಏನೆಲ್ಲ ಅಭಿಮಾನ ಪಟ್ಟಿದ್ದಾರೆ ಎಲ್ಲ ರಕ್ಕಸರು. ಒಬ್ಬರಾದರೂ ಉಳ್ದಾರೇನು? ರಾವಣ ಉಳ್ದ, ಕುಂಭಕರ್ಣ ಉಳ್ದ. ಯಾರು ದೇವತೆಗೆ ಶರಣಾಗತರಾಗಿದ್ದಾರೋ, ದೇವರಿಗೆ ಶರಣಾಗತರಾಗಿದ್ದಾರೋ, ತನ್ನ ಆತ್ಮದಲ್ಲಿ ದೇವತೆಯನ್ನು ಸ್ಥಾಪನೆ ಮಾಡಿಕೊಂಡು ಆ ದೇವತೆಯನ್ನು ಕಂಡಿದ್ದಾರಲ್ಲ, ಅವರು ಶಾಶ್ವತವಾಗಿ ಇತಿಹಾಸದ ಪುಟಗಳಲ್ಲಿ ಉಳಿದಿದ್ದಾರೆ. ಶ್ರೀಮಠ ಪೂಜ್ಯರು
ಹಿಂದಿನ ಪೂಜ್ಯರಾಗಲಿ ಈಗಿನ ಪೂಜ್ಯರಾಗಲಿ ತಾಯಿಯನ್ನು ಯಾವಾಗಲೂ ತಮ್ಮ ಹೃದಯದಲ್ಲಿ ಇಟ್ಕೊಂಡು ಧ್ಯಾನಿಸ್ತಾ ಇರ್ತಾರೆ, ಪೂಜಿಸ್ತಾ ಇರ್ತಾರೆ ಅಂತೇಳಿ ಇವತ್ತು ಈ ಮಠಕ್ಕೆ ಎಲ್ಲ ಪೂಜ್ಯರು ಬರುವಂಗಾಗಿದೆ, ಕೈ ಮಾಡಿ ಕರೆಯುವಂತಾಗ್ತಾ ಇದೆ. ಅಂಥ ಮಠ. ಇವತ್ತು ನಾವು ನೋಡ್ತೀವಿ, ದೇವಿ ಇದ್ದಾಳೆ ನಿಮ್ಮ ಮಠದಲ್ಲಿ, ದೇವಿ ಇದ್ದಾಳೆ. ಅಂಥ ತಾಯಿಯ ಶಕ್ತಿಯನ್ನು ವರ್ಣಿಸಲಿಕ್ಕೆ ಸಾಧ್ಯವಿಲ್ಲ. ಆದರೂ ಚಿದಾನಂದ ಅವಧೂತರು ಅಂಬಾ ಪರ್ವತದಲ್ಲಿ, ಅಂಬಾ ಮಠದಲ್ಲಿ ಪ್ರತ್ಯಕ್ಷವಾಗಿ ಸಾಕ್ಷಾತ್ ದೇವಿಯೇ ಉಪದೇಶ ಮಾಡಿದಂತಹ ಚರಿತ್ರೆಯನ್ನು ನಾವು ಓದ್ತಾ ಇದ್ದೇವೆ. ಅವೆಲ್ಲ ಆಕೆಯ ಮುಖದಿಂದ ಬಂದಿರುವಂಥ ವಾಣಿಗಳು. ಒಂದೊಂದೊಂದು ಮಂತ್ರದಲ್ಲಿ ಒಂದೊಂದು ನುಡಿಯಲ್ಲಿ ಶಕ್ತಿ ಇದೆ. ಅದಕ್ಕೆ ಮಾಡಬೇಡಪ್ಪ, ಅಭಿಮಾನ ಪಡಬೇಡ. ಮಾ ಕುರು ಧನ ಜನ ಯೌವನಂ ಗರ್ವಂ ಹರತಿ ನಿಮೇಶ ಕಾಲ ಸರ್ವಂ. ಅದಕ್ಕೆ ಅಭಿಮಾನ ಪಡಬೇಡ, ಆಸೆ ಪಡಬೇಡ, ಕಾಮಾದಿಗಳಿಂದ ದೂರವಿರು ಅಂತ ಉಪದೇಶ ಮಾಡ್ತಾ ಬರ್ತಾರೆ. ಅಂಥ ನಮ್ಮಲ್ಲಿರ್ತಕ್ಕಂಥ ರಾಕ್ಷಸೀಯ ಗುಣ ಇದಾವೆ. ಮೋಹ ಇದೆ, ವ್ಯಾಮೋಹ ಇದೆ, ರಾಗ ಇದೆ, ಕಾಮ ಇದೆ, ಆಸೆ ಇದೆ, ಏನೆಲ್ಲ ಇದೆ. ಅದೆಲ್ಲ ತೆಗೆಯುವಗೋಸ್ಕರವೇ ದೇವಿಯ ಕಥೆಯನ್ನು, ದೇವಿಯ ಚರಿತ್ರೆಯನ್ನು ಓದಬೇಕು ನಾವೆಲ್ಲ. ನಿನ್ನೆಯಿಂದ ನಾವು ನೋಡ್ತಾ ಬಂದೇವಿ, ಸ್ಕಂದ ಮಾತಾ ಪ್ರತಿನಿತ್ಯ ಒಂದೊಂದು ಅವತಾರಗಳಿದಾವೆ ನಮ್ಮಲ್ಲಿ. ನಾವು ಅವತಾರ ಮನೆಯಲ್ಲಿ ಏನಾದರೂ ಆದರೆ ಅವತಾರ ಬರ್ತದೆ ನಮಗೂ ಒಂದೊಂದು ಸಲ. ಅಲ್ಲಿ ಇಟ್ಟಿ ನೋಡಿ ತಿಂತೀನೋ ಅಂತೇವೆ, ಪ್ರೀತಿಯಿಂದ ಬಡಿಸೋದು ಬೇಡ, ಅಲ್ಲಿ ಆಯ್ತು ನೋಡು ಹಾಕೊಂಡು ತಿನ್ನು ಅಂತೇವೆ. ಹಾಗೆ ಸ್ಕಂದ ಮಾತಾ ಅಂತಂದರೆ ಪಾರ್ವತಿ ದೇವಿಯ ಅವತಾರವೇ ಆ ತಾಯಿಯ ಸ್ಕಂದ ಮಾತಾ. ಸ್ಕಂದ ಅಂದರೆ ಷಣ್ಮುಖ. ಷಣ್ಮುಖ ಅಂತ ನಿಮಗೆಲ್ಲ ಗೊತ್ತಿದೆ. ಅಂಥ ಷಣ್ಮುಖನ ತಾಯಿ ಪಾರ್ವತಿ ದೇವಿ. ಆಕೆ ನಿನ್ನೆ ಪೂಜೆ ಮಾಡಿದ್ದು. ಸಿಂಹಾಸನಗತ ನಿತ್ಯಂ ಪದ್ಮಾಶ್ರಿತ ಕರದ್ವಯ ಶುಭದಾಸ್ತು ಸದಾದೇವಿ ಸ್ಕಂದ ಮಾತಾ ಯಶಸ್ವಿನಿ. ತಾರಕಾಸುರನ ವಧೆಯಾಗಬೇಕಾಗಿತ್ತು. ತಾರಕಾಸುರನು ಕೂಡ ಒಬ್ಬ ರಾಕ್ಷಸ. ತಾರಕಾಸುರನ ವಧೆ ಆಗಬೇಕಾಗಿತ್ತಂದ್ರೆ ತಪಸ್ಸನ್ನು ಮಾಡಿ, ಯಾರಿಂದಲೂ ನನಗೆ ಕೊಲೆ ಆಗಬಾರ್ದು, ನಾಶ ಆಗಬಾರ್ದು, ನಾನು ಅಮರ ಆಗಬೇಕು. ನೋಡ್ರಿ ಎಷ್ಟು ಬೆರಿಕೆದರು ಇವರೆಲ್ಲ ರಾಕ್ಷಸ. ಅವರನ್ನು ನೋಡಿ ನಾವು ಕೂಡ ಹಾಗೆ ಮಾಡಕತ್ತೇವೆ. ಏನಾದರೂ ಸ್ವಲ್ಪ ಆದರೂ ಸಾಕು, ದವಾಖಾನೆಗಳು ಮುಗಿತವೆ. ಎಲ್ಲ ಮುಗಿದ ಮೇಲೆ ಕೊನೆ ಗುರುಗಳು ಹತ್ತಿರ ಬರೋದಪ್ಪ, ಎಲ್ಲ ದವಾಖಾನೆ ತೋರಿಸ್ತೀವಿ, ನಿಮ್ದೊಂದಿಷ್ಟು ಕೈಯೇರು ಹಸ್ತ್ರಿ ಅಂತ. ಕಡಿಮೆ ಆಗಲ್ಲ. ಬರ್ತಾರೆ ನಮ್ಮ ಕಡೆ, ಕಾಲು ನೋವಾಗ್ಯಾವಂತ ಬರ್ತಾವೆ, ಕೈ ನೋವಾಗ್ಯಾವಂತ ಬರ್ತಾರೆ. ಪಂಚಾಂಗದಲ್ಲಿ ಸ್ವಲ್ಪ ಪಂಚಾಂಗ ತೆಗೆದು ನೋಡ್ರಿ ಅಂತ. ಪಂಚಾಂಗದಲ್ಲಿ ಕಾಲು ನೋವು ಕೈ ನೋವು ಅಂತ ಬರೆಯಂಗಿಲ್ಲ ಅವರು. ಯಾವ ಗುರು ಎಷ್ಟನೇ ಗುರು ಅದನ್ನು, ಯಾವ ಶನಿ ಎಷ್ಟನೇ ಶನಿ ಅದನ್ನು ಅಷ್ಟು ಹೇಳ್ತಾರೆ. ಒಂದು ಸ್ವಲ್ಪ ನೀವು ಹುಷಾರಾಗಿರ್ಬೇಕು ಅಂತ ಹೇಳಿ ಕಳಿಸ್ತೇವೆ ಅಷ್ಟೇ. ಹಾಗಿಲ್ಲಿ ರಾಕ್ಷಸರು ತಾರಕಾಸುರ ಏನು ಮಾಡ್ತಾನಂತಂದರೆ ತಪಸ್ಸು ಮಾಡಿ ವರವನ್ನು ಪಡೆದಿರ್ತಾನೆ. ಯಾರಿಂದ ನನಗೆ ನಾಶ ಆಗಬಾರ್ದು, ಯಾರಿಂದ ನನಗೆ ಕೊಲೆ ಆಗಬಾರ್ದು, ಆದರೆ ಪರಮೇಶ್ವರ ಮಗನಿಂದ ಆಗಬೇಕಂತೆ, ಪಾರ್ವತಿಯ ಮಗನಿಂದ. ಆಗ ಪಾರ್ವತಿಯನ್ನು ಎಲ್ಲ ದೇವತೆಗಳ ಬಂದು ಪ್ರಾರ್ಥನೆ ಮಾಡಿದಾಗ ಪಾರ್ವತಿ ಆ ದೇವಿ ಏನು ಮಾಡ್ತಾಳೆ, ಷಣ್ಮುಖನಿಗೆ ಹೆತ್ತಾಳೆ. ಷಣ್ಮುಖನನ್ನು ಹೆತ್ತು ಆ ಬಾಲಕ ಷಣ್ಮುಖ ಅವನಿಗೆ ಸಂಹಾರ ಮಾಡ್ತಾಳೆ. ಅಂಥ ಸ್ಕಂದ ಮಾತೆಯನ್ನು ಆರಾಧನೆ ಮಾಡೋದ್ರಿಂದ ಮಕ್ಕಳ ಭಾಗ್ಯವನ್ನು ಕರುಣಿಸುವಂಥ ತಾಯಿ. ಮಕ್ಕಳು ಯಾರಿಗಿಲ್ಲಲ್ಲ, ಅವ್ರ ತಾಯಿಯನ್ನು ಸ್ಕಂದ ಮಾತಾ ದೇವಿಯನ್ನು ಪೂಜೆ ಮಾಡಬೇಕು. ಇವತ್ತು ಕಾತ್ಯಾಯನಿ ದೇವಿಯ ಆರಾಧನೆ ಮಾಡುವಂಥದ್ದು. ಚಂದ್ರಹಾಸೋಜ್ವಲ ತಾರಕ ಶಾರ್ದೂಲವರ ವಾಹನ ಕಾತ್ಯಾಯನಿ ಶುಭಂ ದದ್ಯಾದೇವಿ ದಾನವಘಾತಿನಿ ಏಕೆಯ ಮಂತ್ರ. ಕಾತ್ಯಾಯನಿ ಅಂತಂದರೆ ಕತ್ ಅಂತ ಋಷಿ ಇರ್ತಾನೆ. ಕತ್ ಋಷಿಯಿಂದ ಕಾತ್ಯಾಯನ ಅಂತ ಋಷಿ ಅವನ ಮಗ ಮದುವೆ ಆಗ್ತದೆ.
ಮದುವೆ ಆದ ಮೇಲೆ ಕಾತ್ಯಾಯನ ಗೋತ್ರದ ಕಾತ್ಯಾಯನ ಋಷಿ ತನ್ನ ಉದರದಿಂದ ಆ ದೇವಿನೇ ಹುಟ್ಟು ಬರಬೇಕು. ನೋಡಿ ಸಂಕಲ್ಪ ಹೆಂಗಿದೆ. ನೀವು ಅಂತೀರಿ ಮಕ್ಕಳ ಮನ್ಯಾಗ ಹುಟ್ಟುವತ್ತಂದ್ರೆ ಇದು ಸೇಮ್ ಅವರ ಮುತ್ತೇನಂಗೆ ಇದೆ, ಅವ್ರ ಅಜ್ಜನಂಗಿದೆ ಅಂತಂತೀವಿ. ಹಾಗೆ ನಾವು ಸಂಕಲ್ಪಗಳು ಹೆಂಗೆ ಮಾಡ್ತಂದ್ರೆ ನನಗೆ ಸಾಕ್ಷಾತ್ ಗುರುನಾಥನೇ ಹುಟ್ಟಬೇಕು. ಸಾಕ್ಷಾತ್ ಹಿಂದೆ ಆಗಿರುವಂಥ ಮೌನ ತಪಸ್ವಿ ರಾಚೋಟಿ ವೀರ ಶಿವಾಚಾರ್ಯರಂತ ನಾವು ಮಗುವನ್ನು ಪಡಿಬೇಕು, ಬಸವಣ್ಣನಂತ ಪಡಿಬೇಕು, ಅಕ್ಕ ಮಾದೇವಿ ಅಂತ ಪಡಿಬೇಕು ಅಂತ ನಾವು ಸಂಕಲ್ಪ ಮಾಡಿದ್ರೆ ಅಂಥವೇ ಮಕ್ಕಳು ಹುಡ್ತವೆ. ನಾವು ಸಂಕಲ್ಪ ಮಾಡೋಂಗಿಲ್ಲ. ಏನಾರು ತಿಂತೇವೆ, ಹೆಂಗಾರ ಇರ್ತೇವೆ, ಹೆಂಗೋ ಕೂಡ್ತೇವೆ, ಹೆಂಗೋ ಅಡಿತೇವೆ, ಹೆಂಗೋ ಬಿಡ್ತೇವೆ. ಅದಕ್ಕೆ ಹೆಂಗೋ ಆಗ್ತಾವೆ ಮಕ್ಕಳು. ಅದಕ್ಕೆ ನಾವು ಕಾತ್ಯಾಯನ ಋಷಿ ಅಂತಾನೆ ನನಗೆ ಮಗು ಬೇಕು, ಆ ಪಾರ್ವತಿಯ ದೇವಿಯೇ ನನ್ನ ಗರ್ಭದಲ್ಲಿ ನಮ್ಮ ಮಗಳಾಗಿ ಹುಟ್ಟಬೇಕು ಅಂತ ಸಂಕಲ್ಪ ಮಾಡಿ ತಪಸ್ಸನ್ನು ಮಾಡಿ ಪಡಿತಾನೆ. ಆ ಗೋತ್ರದಲ್ಲಿ ಆ ಕಾತ್ಯಾಯನ ಋಷಿಯ ಗೋತ್ರದಲ್ಲಿ ಕಾತ್ಯಾಯನಕ್ಕೆ ಅವನ ಅಂಶದಲ್ಲಿ ಹುಟ್ಟಿರುವುದರಿಂದ ಆಕೆ ಹೆಸರು ಕಾತ್ಯಾಯನಿ ಅಂತ ಹೆಸರು ಬರ್ತದೆ. ಕಾತ್ಯಾಯನ ಮಗಳು ಆಗಿದ್ದರಿಂದ ಕಾತ್ಯಾಯನಿ ಅಂತ ಆಗ್ತದೆ. ಹೀಗೆ ಕಾತ್ಯಾಯನ ದೇವಿಯ ಆರಾಧನೆ ಮಾಡುವುದರಿಂದ ಅನೇಕ ಶಕ್ತಿಯನ್ನು ಪಡೆಯುವಂಥವರಾಗ್ತೇವೆ. ಧರ್ಮ, ಅರ್ಥ, ಕಾಮ, ಮೋಕ್ಷಗಳಾಗಲಿ, ರೋಗ, ಶೋಕ, ಸಂತಾಪ, ಭಯ ನಷ್ಟ ಮಾಡುವಂಥ ಶಕ್ತಿ ಆ ತಾಯಿಯಲ್ಲಿ ಐತಿ. ಅಲ್ಲಿ ತಕ್ಕ ಹೋಗ್ಬರ್ತೀರಲ್ಲ. ಪೂಜ್ಯ ಗುರುಗಳು ಪಂಚಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ. ಅಲ್ಲಿವರೆಗೆ ನಾವು ಅಧ್ಯಾತ್ಮದ ಚಿಂತನೆಯಲ್ಲಿ ತಾಯಿಯ ಚರಿತ್ರೆಯಲ್ಲಿ ತೊಡಗೋಣ. ಜೈ ಮಂಗಲಂ ಜೈ ನಮಃ ಶ್ರೀಮದ್ ಜಗದ್ಗುರು ಪಂಚಾಚಾರ್ಯ ಮಹಾರಾಜ ಕಿ, ಶಾಂಭವಿ ಮಾತಾ ಕಿ. ಹೀಗೆ ತಾಯಿ ಕಾತ್ಯಾಯನಿಯಾಗಿ ಅವತಾರ ಆಗ್ತದೆ. ಆಕೆಯ ಆರಾಧನೆ ಮಾಡುವುದರಿಂದ, ಆಕೆಯನ್ನು ಪೂಜಿಸುವುದರಿಂದ ಏನಾಗ್ತಂತ ಕೇಳಿದರೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳಾಗಲಿ, ರೋಗ ರುಜಿನಗಳಾಗಲಿ, ಶೋಕ, ಸಂತಾಪ, ಭಯವನ್ನು ಕೂಡ ನಷ್ಟ ಆಗ್ತವೆ ಅನ್ನುವಂಥದ್ದು ತಾಯಿಯ ಇವತ್ತಿನ ಆರಾಧನೆ. ಹೀಗೆ ತಾಯಿಯ ಆರಾಧನೆಯನ್ನು ಕಾತ್ಯಾಯನಿ ದೇವಿಯ ಒಂದು ಕಡೆ ಇದ್ದರೆ, ಇನ್ನೊಂದು ಕಡೆ ಹೇಳ್ತಾರೆ ಕಾತ್ಯಾಯನಿ ಹುಟ್ಟಲಿಕ್ಕೆ ಕಾರಣ, ಜನಿಸಲಿಕ್ಕೆ ಕಾರಣ ಅಂತಂದರೆ ಮಹಿಷಾಸುರ ಮರ್ದಿನಿ, ಮಹಿಷಾಸುರ ಸಂಹಾರ ಮಾಡಿರ್ತಾರೆ. ಮಹಿಷಾಸುರನ ಸಂಹಾರ ಮಾಡುವಾಗೋಸ್ಕರವೇ ಕಾತ್ಯಾಯನ ದೇವತೆಗಳೆಲ್ಲ ಹೋಗಿ ಕಾತ್ಯಾಯನಿಗೆ ಶರಣಾಗತರಾಗಿ ನಿಮ್ಮ ಮಗಳಿಂದಲೇ ಅವನ ಸಂಹಾರ ಆಗಬೇಕಾಗಿದೆ, ಅದಕ್ಕೆ ನೀವು ಆದಷ್ಟು ಬೇಗ ಪುತ್ರರತ್ನವನ್ನು, ಪುತ್ರಿಯನ್ನು ಪಡಿಬೇಕು, ಆ ಪುತ್ರಿಯಿಂದ ಇವನ ಸಂಹಾರ ಆಗಬೇಕು ಅಂತ ಕೇಳ್ತಾರೆ. ಅದಕ್ಕಾಗಿ ಕಾತ್ಯಾಯನ ತಪಸ್ಸು ಮಾಡಿ ಮಗಳನ್ನು ಪಡೆದ ದೇವಿಯ ಸಾಕ್ಷಾತ್ ಅವಳ ಗರ್ಭದಲ್ಲಿ ಹುಟ್ಟುವ ಹಾಗೆ ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡಿ ಆಕೆಯಿಂದ ಮಹಿಷಾಸುರನ ಮರ್ದನ ಆಗ್ತದೆ ಅನ್ನುವಂಥದ್ದನ್ನು ಬೇರೆ ಕಡೆ ಹೇಳ್ತಾರೆ. ಹೀಗೆ ಅಂಥ ತಾಯಿಯ ಆರಾಧನೆಯ ಮಾಡ್ತಾ ನಿನ್ನೆ ದಿವಸ ನಾವು ನೋಡ್ತಾ ಬಂದೀವಿ, ಮಹಿಷಾಸುರನ ನಾಶ ಆಗೈತಿ. ಹೀಗೆ ಸಂತೋಷದಿಂದ ಇರ್ತಾರೆಲ್ಲ ದೇವತೆಗಳು. ರಾಕ್ಷಸನ ಉಪಟಳವೆಲ್ಲ ಕಡಿಮೆ ಆಯಿತು, ನೆಮ್ಮದಿಯಿಂದ ಇರುತ್ತಾರೆ. ನಿಮ್ಗಂತದ್ದು ಯಾವುದಾದ್ರೂ ಒಂದು ಕೆಲಸ ಆಯ್ತು ಅಂತ ತಿಳ್ಕೊಳ್ರಿ, ಬಹಳ ಖುಷಿಯಿಂದ ಇರ್ತೀರಿ. ಕೆಲಸ ಆಯ್ತಪ್ಪ, ಏನಿಲ್ಲ, ಚಿಂತೆ ಇಲ್ಲ, ಆರಾಮಿರ್ತೇವೆ. ಆರಾಮ ಇರ್ತೇವೆ ನಾವು. ಆರಾಮ ಅಂದ ಶಬ್ದಕ್ಕೆ ಮನ್ಕೊಳ್ಳೋದು ತಿಳ್ಕೊಂಡೇವಿ, ಊಟ ಮಾಡಿ ಸುಮ್ಮನೆ ಕೂಡೋದಂತ ತಿಳ್ಕೊಂಡೇವಿ. ಆರಾಮ ಗೊತ್ತಾಗತ್ತಂತೆ. ಆರಾಮ, ಆರಾಮ, ರಾಮ ಆಗಬೇಕು, ಆರಾಮ ಆಗಬೇಕು. ಈ ಜಗತ್ತಿನ ರಾಮ ಆಗಬೇಕು, ರಾಮ ಆಗಬೇಕು, ಆರಾಮ ಆಗಬೇಕು.
ಹಾಗೆ ನಮಗೆ ಆರಾಮಿದ್ದೇವೆ ಅಂತ ತಿಳ್ಕೊಂಡ್ರು ಸುಖವಾಗಿದ್ದೇವೆ. ಕಾಲ ಮತ್ತು ಸುಮ್ಮನೆ ಇರಂಗಿಲ್ಲ. ಮತ್ತೆ ಒಂದಿಬ್ಬರು ರಕ್ಕಸರು ಕಾಣ್ತಾರೆ. ಇವರು ರಕ್ಕಸರು ಕಾಣ್ತಾರೆ. ಅವ್ರು ಯಾರು ಅಂತಂದ್ರೆ ಶುಂಭ ನಿಶುಂಭ. ಒಬ್ಬರಿಗೊಬ್ಬರಿಗಿಂತಲೂ ಬಲಿಷ್ಠವಾಗಿರ್ತಕ್ಕಂಥ ಅಣ್ಣ ತಮ್ಮರು ಶುಂಭ ನಿಶುಂಭರು. ಇಂಥ ಶುಂಭ ನಿಶುಂಭರು ಕೂಡ ದೇವರ ಮೇಲೆ ಅಧಿಕಾರ, ಅವ್ರ ಜೊತೆಗೆ ಹೋರಾಟ, ಅವರಲ್ಲಿರ್ತಕ್ಕಂಥ ಸಂಪತ್ತನ್ನು ಕಸಿದುಕೊಂಡು ಅವರ ಸಿಂಹಾಸನ ಮೇಲೆ ಕೂತ್ಕೊಂಡು ತಾವೇ ಅಧಿಕಾರ ಮಾಡ್ತಿದ್ದರು. ಒಬ್ಬರಿಗಿಂತಲೊಬ್ಬರು ಬಲಿಷ್ಠರು. ಅವರ ಜೊತೆಯಲ್ಲಿ ಅವರ ಹತ್ತಿರ ಅನೇಕ ರಕ್ಕಸ ಸೇನಾಪತಿಗಳು, ಮಂತ್ರಿಗಳು, ಧೂಮ್ರಲೋಚನ, ಚಂಡಮುಂಡ, ರಕ್ತಬೀಜಾಸುರ, ಹೀಗೆ ಅನೇಕ ರಕ್ಕಸರು ಅವರ ಕೈ ಕೆಳಗೆ ಕೆಲಸ ಮಾಡ್ತಾಯಿದ್ರು. ಇಂಥ ದಬ್ಬಾಳಿಕೆನ ದೇವರು ಮತ್ತೆ ದೇವತೆಗಳೆಲ್ಲ ಭಯಭೀತರಾಗಿ, ನಾವು ಹೆಂಗೆ ಸಂಕಟ ಬಂದಾಗ ವೆಂಕಟರಮಣ, ದೇವತೆಗಳೆಲ್ಲ ಖುಷಿಯಾಗಿದ್ದರು, ಸಂತೋಷವಾಗಿದ್ದರು. ಆದರೆ ಈ ರಕ್ಕಸನ ಉಪಟಳವನ್ನು ಕಂಡು ಮತ್ತೆ ಹೋದರು. ದೇವಿಯಲ್ಲಿದ್ದಳು ಅಂದರೆ ಹಿಮಾಲಯ ಪರ್ವತದಲ್ಲಿ. ಆಕೆಯನ್ನು ಕುರಿತು ಹಲವಾರು ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ನೀವೆಲ್ಲ ನೋಡಿದ್ರಿ. ಈ ಬಹಳ ಸುಂದರವಾದ ನಾವು 108 ನಾಮಾವಳಿ ಹೇಳ್ತೀವಲ್ಲ, ಅದೇ ರೀತಿಯಾಗಿ ತಾಯಿಯನ್ನು ಕುರಿತು ಪ್ರಾರ್ಥನೆಯನ್ನು ಮಾಡುವಂಥವ್ರಾಗ್ತಾರೆ. ನಿನ್ನ ಶಕ್ತಿಯನ್ನು ಅಪಾರವಾಗಿರುವಂಥದ್ದು, ಇಲ್ಲೆಲ್ಲವೂ ನಿನ್ನಿಂದ ನಡೆಯುವಂಥದ್ದು. ಅದಕ್ಕಾಗಿ ಅಂಥ ತಾಯಿ ನೀನು ನಮ್ಮಿಂದ, ಆ ರಕ್ಕಸರಿಂದ ನಮ್ಮನ್ನು ರಕ್ಷಿಸು. ನಿಮಗೆಲ್ಲ ಗೊತ್ತಿರುವ ಹಾಗೆ ದುರ್ಗಾ ಸಪ್ತಶತಿಯಲ್ಲಿ ಯಾ ದೇವಿ ಸರ್ವಭೂತೇಷು ವಸ್ತುರೂಪೇಣ ಸಂಸ್ಥಿತ ನಮಸ್ತಸ್ಸೈ ನಮಸ್ತಸ್ಸೈ ನಮೋ ತಸ್ಸೈ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಸೈ ನಮೋ ತಸ್ಸೈ ನಮೋ ತಸ್ಸೈ ನಮೋ ನಮಃ. ಹಲವಾರು ಆ ದುರ್ಗಾ ಸಪ್ತಶತಿಯಲ್ಲಿ ಬರ್ತಕ್ಕಂಥ ಮಂತ್ರವನ್ನು ಚಿದಾನಂದ ಅವಧೂತರು ಬಹಳ ಸುಂದರವಾಗಿ ದೇವತೆಗಳೆಲ್ಲ ಕೈ ಮುಗಿದು ಇಲ್ಲಿ ಹೇಳ್ತಾರೆ. ನಮೋ ನಮೋ ಪರಾಯ ನಮೋ ನಮೋ ಶಿವೇ ದೇವಿ ನಮೋ ನಮೋ ರುದ್ರಾಯ ನಿತ್ಯಾನಂದೇ ನಿರ್ಮಾಯ ನಮೋ ನಮೋ ಕಾರುಣ್ಯ ಗುಣಯೇ ನಮೋ ನಮೋ ಶಂಕರಿ ಭವಾನಿಯೇ ನಮೋ ನಮೋ ಕಲ್ಯಾಣಿಯೇ ನಮೋ ನಮೋ ಎಂದುದು ಅಮರುಗಣ. ಹೀಗೆ ಹಲವಾರು ನುಡಿಗಳಲ್ಲಿ ನೀವೇನಾದರೂ ಕನ್ನಡ ಬರ್ತಿತ್ತು ಅಂದರೆ ಇದಿಷ್ಟೆಲ್ಲ ಒಂದು ನೋಟ್ಬುಕ್ದಲ್ಲಿ ಬರ್ಕೊಂಡಿಟ್ಟು ಹೇಳಿದ್ರೆ ಸಾಕು, ಆಕೆ ಆಶೀರ್ವಾದ ಆಗ್ತದೆ. ನಾವು 108 ನಾಮಾವಳಿ ಹಿಂಕಾರಿ ವಾಣಿ ಕಲ್ಯಾಣಿ ರುದ್ರಾಣಿ ರಮೆ ಓಂಕಾರ ರೂಪಿಣೆ ಗಾಣ ಪ್ರೀತಿ ಹಿಂಕ್ಲಾ ಮಾಲಿನಿ ಮಹಾಮಾಯಿ ಮಾತಂಗಿ ಕ್ಲಿಂಕಲೆ ವರವರಣ್ಯ ಸಂಕಾರ ಸದನೆ ಶಾರದೆ ಮುಖ್ಯಮಂತ್ರ ಮಂತ್ರಾದಿ ದೇವತೆ ದೇವಿ ಶ್ರೀಂಕಲಾಕಾರಿ ಮಾತ್ರಕ್ಕೆ ಮಾನ್ಯ ಎಂದು ಅಂತ ಹೇಳುವಕ್ಕಿಂತಲೂ ಇದು ಹೇಳ್ತಾರಲ್ಲ, ಹೆಂಗೆ ರುದ್ರಾಧ್ಯಾಯದಲ್ಲಿ ರುದ್ರದಲ್ಲಿ ಓಂ ಹಿರಣ್ಯ ಭಾವೇ ಸೇನಾನಿ ದಿಶಂಚ ಪದಯೇ ನಮೋ ನಮೋ ವೃಕ್ಷಭ್ಯ ಹರಿಕೇಶಭ್ಯ ಪಶೂನಾಂ ಪದಯೇ ನಮೋ ನಮೋ ಅಂತ ಹೆಂಗೆ ರುದ್ರದ್ದು ಹೇಳ್ತೀವೋ ಹಾಗೆ ಅದೇ ಥರವಾಗಿ ಈ ಮಂತ್ರವನ್ನು ನಾವು ಉಪಯೋಗ ಮಾಡಿಕೊಂಡ್ರೆ ಒಂದಿಷ್ಟು ಬರ್ಕೊಂಡು ಸಂಸ್ಕೃತ ಅಲ್ಲ ಕನ್ನಡದಲ್ಲಿರ್ತಕ್ಕಂಥ ತಾಯಿ ನಿನಗೆ ನಮಸ್ಕಾರ ಅಂತಹ ರೂಪವನ್ನು ಹೊಂದಿರತಕ್ಕಂಥ ಜ್ಞಾನ ನೋಡಿ. ಓಂ ನಮೋ ನಮೋ ಜ್ಞಾನೇ ಜ್ಞಪ್ತಿಯೇ ನಮೋ ನಮೋ ಸುಜ್ಞಾನೇ ಸೂಕ್ಷ್ಮೇ ನಮೋ ನಮೋ ಆನಂದ ಸುಧಾ ಸುನಂದಾತ್ಮೈ ನಮೋ ನಮೋ ಸುಖರೂಪೇ ನಮೋ ನಮೋ ನಿತ್ಯಶುದ್ಧೇ ಚಿತ್ತವೇ ನಮೋ ನಮೋ ಮಹಾಚಿತ್ ಪ್ರಕಾಶಳೆ ನಮೋ ನಮೋ ಓಂ ನಮೋ ನಮೋ ಕಾತ್ಯಾಯಿನೇ ನಮೋ ನಮೋ. ಎಷ್ಟು ಸುಂದರವಾಗಿ ಬರೆದಿದ್ದಾರೆ. ಹಾಗಿಲ್ಲಿ ಅನೇಕ ರೀತಿಯಾಗಿ ತಾಯಿಯ ಸ್ತುತಿ ಮಾಡಿ, ತಾಯಿಯ ಪ್ರಾರ್ಥನೆ ಮಾಡಿಯವ ನಮಗೆ ರಕ್ಷಣೆ ಮಾಡಿ. ಏನಾಯಿತು ಅಂತ ಕೇಳಿದ್ರು. ಏನಾಯಿತು ಅಂತಂದರೆ, ನೀ ಎಲ್ಲ ಹಿಂದೆ ನೀ ನೋಡಿದ ದುಷ್ಟ ರಕ್ಕಸರನ್ನ, ರಸಿಲೋಮ, ರುದ್ರಗ್ರ, ಬಿಡಾಲ, ಅನೇಕ ರಕ್ಕಸರನ್ನ, ಮಹಿಷಾಸುರನ ಕೊಂದು ಅವರಿಂದ ಅಧಿಕಾರವನ್ನು ನಮ್ಗೆ ಮತ್ತೆ ವಾಪಸ್ ಕೊಟ್ಟಿದೆ. ಆದರೆ ಮತ್ತೆ ಇಬ್ಬರು ರಕ್ಕಸರು ಹುಟ್ಕೊಂಡಿದ್ದಾರೆ, ಶುಂಭ ನಿಶುಂಭರು. ಅವ್ರ ಉಪಟಳವನ್ನು, ಕಷ್ಟವನ್ನು ನಾವು ತಳ್ಕೊಳ್ಳಾಗಿದೆ. ಅದಕ್ಕಾಗಿ ಅವರಿಂದ ರಕ್ಷಣೆ ಮಾಡು ಅಂತ ಪ್ರಾರ್ಥನೆ ಮಾಡ್ತಾರೆ. ಹಾಗೆ ಆಗಿ ವರದಹಸ್ತ, ಅಭಯಹಸ್ತ
ವರದ ಹಸ್ತ, ಅಭಯ ಹಸ್ತ ಉಳ್ಳವಳಾಗಿ ನೀವು ಹೋಗಿ ನೀವು ಚಿಂತೆ ಮಾಡಿಬಿಡಿ, ನಾನು ಇದ್ದೇನೆ. ಅದಕ್ಕೆ ನೀವೇನು ಮಾಡಿ, ಇಲ್ಲೇ ಹಿಮಾಲಯ ಪರ್ವತದಲ್ಲಿ ಇರ್ರಿ ಅಂತ ಹೇಳಿ ಅಲ್ಲೇ ಅವರು ವಾಸಿಸ್ತಾರೆ. ಹೀಗೆ ನಡೆಯುವ ಸಂದರ್ಭದಲ್ಲಿ ಶುಂಭ ನಿಶುಂಭರ ಸೇನಾಪತಿಗಳು ಚಂಡಮುಂಡರು ಬರ್ತಾರೆ. ಚಂಡಮುಂಡರು ಹೀಗೆ ಸಂಚಾರ ಮಾಡುತ್ತಾ ದೇಶವನ್ನು ತಿರುಗ್ತಾ ಅಲ್ಲಿಗೆ ಬರ್ತಾರೆ. ಆ ಅರಣ್ಯಕ್ಕೆ ಬಂದಾಗ ಅಲ್ಲಿ ಈ ದೇವಿಯನ್ನು ಕಾಣ್ತಾಳೆ. ಬಹಳ ಸುಂದರವಾದಂಥ ದೇವಿ, ಅತ್ಯಂತ ಸುಂದರು. ಇದನ್ನು ನಾವು ಕಾಳಿದಾಸ ತಮ್ಮ ಕುಮಾರ ಸಂಭವ ಕಾವ್ಯದಲ್ಲಿ ದೇವಿಯ ವರ್ಣನೆ ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಹಾಗೆ ಕೂದಲು, ಹಣೆ, ಮೂಗು, ಕಣ್ಣು, ದೇಹ, ಅಂಗಾಂಗಗಳನ್ನೆಲ್ಲ ವರ್ಣನೆ ಮಾಡ್ತಾರೆ. ಅಷ್ಟೇ ಅಲ್ಲ, ಶಂಕರಾಚಾರ್ಯರು ಕೂಡ ವರ್ಣನೆ ಮಾಡಿದ್ದಾರೆ. ಚಿದಾನಂದ ಅವಧೂತರು ಕೂಡ ವರ್ಣನೆ ಮಾಡಿದ್ದಾರೆ. ಆಕೆ ವರ್ಣನೆ ಅಸಾಧಾರಣವಾಗಿರುವಂಥದ್ದು. ಅಂತಹ ಸೌಂದರ್ಯ ರೂಪವನ್ನು ನೋಡಿದಂಥ ಚಂಡಮುಂಡರು ವಿಚಾರ ಮಾಡ್ತಾರೆ, ಇಂಥ ಅರಣ್ಯದಲ್ಲಿ ಇಂಥ ಸುಂದರ ರೂಪವಾಗಿರ್ತಕ್ಕಂಥ ಒಬ್ಬ ಹೆಣ್ಮಗಳಿದ್ದಾಳಲ್ಲ, ಈ ಹೆಣ್ಮಗಳು ಇರೋದಕ್ಕಿಂತ ಅರಮನೆಯಲ್ಲಿದ್ದರೆ ಚೆಂದ ಇರ್ತೈತಿ. ಅರಮನೆ ಅಂತೂ ಒಳ್ಳೆಯದು. ಆಗ ಅವರವರೇ ಮಾತಾಡ್ತಾರೆ, ನಮ್ಮ ರಾಜ್ಯದಲ್ಲಿ, ಶುಂಭ ರಾಜ್ಯದಲ್ಲಿ ಐರಾವತ ಇದೆ. ಆನೆಯಲ್ಲಿ ಅತ್ಯಂತ ಶೂರ, ಧೀರ, ಬಲಿಷ್ಠವಿರುವಂಥದ್ದು, ಶ್ರೇಷ್ಠವಾಗಿರುವಂಥದ್ದು ಐರಾವತ. ಕುದುರೆಗಳಲ್ಲಿ ಉಚ್ಚಶ್ರವ ಅಂತ ಕುದುರೆ, ಅದು ಇದೆ. ನವರತ್ನಗಳಿದ್ದಾವೆ, ಭಂಡಾರವಿದೆ, ಸಂಪತ್ತಿದೆ. ಅಂತಹ ಸಂಪತ್ತಿನಲ್ಲಿ ಈ ಕನ್ಯಾರತ್ನ ಒಂದಿದ್ದರೆ ಏನಾಗ್ತದೆ? ಭಾಳ ಚಂದ ಕಾಣ್ತದೆ. ನಾವಂತೇವೆ ನಮ್ಮಲ್ಲಿ ಎಲ್ಲ ಸಂಪತ್ತು ಐತ್ರಿ, ಪುತ್ರ ರತ್ನ ಒಂದಿದ್ರೆ ಚಂದ ಇರ್ತೈತಿ ಅಂತೇವೆ. ಹಾಗೆಲ್ಲ ಹಾಗೆ ಆ ರಾಜ್ಯ ಶುಂಭನಲ್ಲೆಲ್ಲ ಸಂಪತ್ತಿದೆ, ಕನ್ಯಾರತ್ನವನ್ನು, ಸ್ತ್ರೀರತ್ನವನ್ನು ಇದ್ರೆ ಚಂದ ಅಂತ ಇಬ್ಬರು ಮಾತಾಡ್ಕೊಳ್ತಾರೆ. ಚಂಡಮುಂಡರು ನೇರವಾಗಿ ಶುಂಭನಲ್ಲಿಗೆ ಬರ್ತಾರೆ. ಮಹಾರಾಜರೇ, ನಾವು ಹೀಗೆ ದೇಶ ಸಂಚಾರ ಮಾಡ್ತಾ ಬೇಟೆ ಆಡುತ್ತಾ ಹಿಮಾಲಯ ಪರ್ವತಕ್ಕೆ ಬಂದಾಗ ಅಲ್ಲಿ ಒಬ್ಬ ಹೆಣ್ಣುಮಗಳನ್ನು ನೋಡಿದೇವಿ. ಬಹಳ ಸುಂದರವಾದಂಥ ಹೆಣ್ಮಗಳು, ಅದ್ಭುತವಾಗಿರುವಂಥ ದೇಹ, ಲಾವಣ್ಯ, ರೂಪ ನೀವೆಲ್ಲ ನೋಡ್ರಿ. ಅಕ್ಕ ಮಹಾದೇವಿ ಕೌಶಿಕ ರಾಜನ ಮೆರವಣಿಗೆಯ ಸಂದರ್ಭದಲ್ಲಿ ಮಹಡಿ ಮೇಲೆ ನಿಂತ್ಕೊಂಡು ನೋಡ್ತಕ್ಕಂಥ ಅಕ್ಕ ಮಹಾದೇವಿ ಯೌವನದಿಂದ ತುಂಬಿರ್ತಕ್ಕಂಥವಳು. ಎಲ್ಲ ಹೆಣ್ಮಕ್ಳ ಕಣ್ಣಿಗೆ ಕಾಣಿಲ್ಲ, ಕೌಶಿಕನಿಗೆ ಅಕ್ಕ ಮಹಾದೇವಿ ಅಷ್ಟೇ ಕಾಣ್ತಾಳೆ. ಆಗ ಕೌಶಿಕ ಮನೆಯಾಗ ಹೋಗಿ, ಅಕ್ಕ ಮಹಾದೇವಿ ಮನೆಗೆ ಹೋಗಿ, ಯಾರು ಇವಳು, ಅವ್ರ ತಂದೆ ತಾಯಿಗೆ ಹೇಳಿ ಅವಳನ್ನು ಮದುವೆ ಆಗಲಿಕ್ಕೆ ಒಪ್ಪಿಸ್ಕೊಂಡು ಬಾ ಅಂತೇಳಿ ದೂತನಿಗೆ ಕಳಿಸ್ತಾನೆ. ಆಕೆ ಪಾಪ ಹೇಳ್ತಾಳೆ, ನಾವು ಬಡವರು, ನೀವು ಶ್ರೀಮಂತರು, ನಿಮಗೆ ಅಜಗಜಾಂತರ ವ್ಯತ್ಯಾಸವಿದೆ. ಆಕೆ ರೂಪಕ್ಕೆ ಸೋತು ಹೋಗಿದ್ದವನು. ಹಾಗಲ್ಲಿ ಸೋತಿರ್ತಕ್ಕಂಥವನು, ಅದಕ್ಕೆ ನಿಜಗುಣ ಶಿವಯೋಗಿಗಳು ಹೇಳಿದರೆ, ಸೋಲದಾತನ ವಿರತನು, ನಾರಿಯರ ಸಿಂಗಾರವನ್ನು ಕಂಡು ಸೋಲದಾತನ ವಿರತನು. ವಿರಕ್ತ ಅಂತ ಯಾರು ಹೇಳ್ತಾರೆ? ಯಾವುದೇ ರೂಪ ಲಾವಣ್ಯ ಸೋಲಬಾರದು, ಅಧಿಕಾರಕ್ಕೆ ಸೋಲಬಾರದು, ರೂಪಕ್ಕೆ ಸೋಲಬಾರದು, ವಿದ್ಯೆಗೆ ಸೋಲಬಾರದು, ಯಾವುದಕ್ಕೂ ಸೋಲಬಾರದು. ಯಾರು ಸೋಲ್ತಾರೋ ಅವ್ರು ವಿರಕ್ತರಲ್ಲ, ಸೋಲಬಾರದು. ಯಾರು ಸೋಲನ್ನು ಯಾರು ಗೆಲ್ತಾರೋ ಅವರೇ ವಿರಕ್ತರು. ಹಾಗೆ ನಿಜಗುಣರು ಹೇಳಿದ ಹಾಗೆ ಇವನು ಸೋತು ಹೋದ ಕೌಶಿಕ ಹೋಗಿ ಒಪ್ಪಿಸ್ಕೊಂಡು ಬರೋಕ್ಕೆ ಹೇಳ್ತಾನೆ. ಆಕೆ ಷರತ್ತು ಹೇಳಿಬಿಡ್ತಾಳೆ, ಇಲ್ಲ ಜೈಲಿಗೆ ಹಾಕ್ತೀನಿ, ಬಂಧನದಲ್ಲಿ ಇಡ್ತೀನಿ ಅಂತಾನೆ ತಂದೆ ತಾಯಿಗಳಿಗೆ. ತಂದೆ ತಾಯಿಗಳ ಬಂದಿ ಆಗ್ತಾರಂತಗೋಸ್ಕರ ಆಕೆ ಒಪ್ಕೊಳ್ಳೇಬೇಕಲ್ಲ. ಹೀಗೆ ಕೌಶಿಕನಂಥ ರಕ್ಕಸಿಯ ಗುಣಗಳು ಇರುವಂಥವರು ಆಗಿಂದಲೂ ಬಸವಾದಿ ಶರಣರ ಕಾಲದಿಂದಲೂ ಹುಟ್ಟುತ್ತಾನೆ ಬಂದಿದ್ದಾರೆ. ಅವರನ್ನು ನಾಶ ಮಾಡುವಗೋಸ್ಕರ ಆಗಾಗ ಮಹಾತ್ಮರು, ಯುಗ ಪುರುಷರು, ಸಂತರು, ಶಿವಯೋಗಿಗಳು ಅವತರಿಸ್ತಾನೆ ಬಂದಿದ್ದಾರೆ. ಅವ್ರು ಹೇಳ್ತಾ ಹೋಗಿದ್ದಾರೆ, ನಮ್ಮ ಕಡೆ ಕೇಳಿ ಈ ಕಡೆ ಬಿಡ್ತಾನೆ ಹೋಗಿದ್ದೇವೆ, ಮತ್ತು ಮಾಡುವ ಕೆಲಸವನ್ನು ಮಾಡ್ತಾನೆ ಹೋಗ್ತಾ ಇದ್ದೇವೆ.
ಹಾಗಿಲ್ಲಿ ಆಕೆಯನ್ನು ನೋಡಿರ್ತಕ್ಕಂಥ ಚಂಡಮುಂಡರು ಬಂದು ಶುಂಭನಿಗೆ ಹೇಳ್ತಾರೆ, ಶುಂಭ ರಾಜ, ಇವತ್ತಿಂಥ ಅದ್ಭುತವನ್ನು ಕಂಡಿದೆ, ನಾನು ಅದ್ಭುತವನ್ನು ಕಂಡೆ. ಅಂಥ ಸ್ತ್ರೀ ರತ್ನ ನಮ್ಮ ಅರಮನೆಯಲ್ಲಿದ್ರೆ ಶೋಭೆ ಬರ್ತದೆ ಅಂತೇಳಿ ಆಕೆಯನ್ನು ತಂದು, ಎಲ್ಲ ರತ್ನಗಳಿದ್ದಾವೆ, ಆ ರತ್ನವನ್ನು ನಿಮ್ಮಲ್ಲಿದ್ದರೆ ನಿಮಗೂ ಒಂದು ಬೆಲೆ, ನಿಮಗೂ ಒಂದು ನಿಮ್ಮ ಇದಕ್ಕೊಂದು ಗೌರವ ಬರ್ತದೆ. ಯಾಗಂತಾನೆ ಬಾರಿಲ್ಲಿ, ಯಾರಲ್ಲಿ ಅಂತ ಕೇಳಿದ್ರೆ ಯಾರಿಲ್ಲ ಅಂದ್ರೆ ಯಾರಿಲ್ಲ ಅಂತ ಹೇಳ್ತೇವೆ ನಾವು. ಆದರೆ ಸುಗ್ರೀವ ಸಚಿವ ಅಲ್ಲೇ ಇದ್ದ. ಸುಗ್ರೀವ ಹೊತ್ತನ್ನು ಅಪ್ಪಣೆ ಮಾಡಬೇಕು, ಏನಿಲ್ಲ ಹಿಮಾಲಯ ಪರ್ವತದಲ್ಲಿ ಹೆಣ್ಮಗಳದಂತ ಅವಳನ್ನು ಮನವೊಲಿಸಿ ಕರ್ಕೊಂಡು ಬಾ ಅಂತ ಹೇಳ್ತಾನೆ. ಹೋಗಿ ಸುಗ್ರೀವ ನೇರವಾಗಿ ತಾಯಿ ಹತ್ತಿರ ಹೋಗ್ತಾನೆ. ಅತ್ಯಂತ ವಿನಯಪೂರ್ವಕವಾಗಿ ದೂತನ ಕೆಲಸ ಏನು? ಟಪಾಲ ಪತ್ರ ಒಯ್ದ ಕೆಲಸ, ಸುದ್ದಿ ಒಯ್ದ ಕೆಲಸ. ಈಗೇನು ಸುದ್ದಿ ಒಯ್ದು, ಪತ್ರನ ಒಯ್ದು, ಟಪಾಲ ಒಯ್ದು, ತಂತಿ ಒಯ್ದು, ಎಲ್ಲ ಒಂದು ಮೆಸೇಜ್ SMS ಅಷ್ಟೇ. ಈಗ ಹಾಯ್ ಬಾಯ್ ಮೊಬೈಲ್ ಮುಖಾಂತರ. ಪಾಪ ಹಿಂದಿನ ಕಾಲಕ್ಕೆ ಯಾರಾದರೂ ತೀರ್ಕೊಂಡ್ರೆ ಸಾಕು, ಅವ್ರು ಬರೋ ತನಕ ಇಡ್ತಿದ್ರು ದೇಹ. ಸೈಕಲ್ ಕೊಟ್ಟು ಕಳಿಸ್ತಿದ್ರು ಅವನಿಗೆ ಹೇಳಿ ಬರಕ್ಕೆ. ಹೀಗೆ ಅಲ್ಲಿ ಮೊಬೈಲ್ದಾಗೆ ವಿಶ್ ಮಾಡೋದು, ಮೊಬೈಲ್ದಾಗೆ ಅವನಿಗೆ ಶಾಂತಿ, ರಿಪ್ ಅಂತ ಹೊಡೆಯೋದು. RIP ರಿಪ್, ರಪ್ ಅಂತ ಹೊಡೆದಿಲ್ಲ ಇನ್ನು. ಎಷ್ಟು ಬಂದ ವ್ಯತ್ಯಾಸ. ಅತ್ಯಂತ ವಿನಯಪೂರ್ವಕವಾಗಿ ಸುಗ್ರೀವ ಹೋಗಿ ಕೇಳ್ತಾನೆ, ಇಂಥ ದಟ್ಟವಾದಂಥ ಅರಣ್ಯದಲ್ಲಿ ಒಬ್ಬಳೇ ಇರೋದು ಸರಿಯಲ್ಲ. ನಾನು ಶುಂಭನ ದೂತ. ಶುಂಭರಾಜನಲ್ಲಿ ಅನೇಕ ಈ ದೇವತೆಗಳೇನದರಲ್ಲ, ದೇವತೆಗಳಕ್ಕಿಂತಲೂ ಈ ಜಗತ್ತಿಗೆ ಅವನ ಅಧಿಕಾರವನ್ನು ವಹಿಸಿಕೊಂಡು ಅವರು ಹೇಳಿದಂಗೆ ಎಲ್ಲ ದೇವತೆಗಳು ಕೇಳ್ತಾ ಇದ್ದಾರೆ. ಇವನ ರಾಜನಿದ್ದಾನೆ. ಅಂಥ ರಾಜ್ಯನಲ್ಲಿ ಅನೇಕ ಸಂಪತ್ತುಗಳಿದ್ದಾವೆ. ನೀ ಏನಾದರೂ ಬಂದ್ರಿ ಅಂತಂದೆ ಅವನಿಗೆ ಒರೆಸಿ ಕೈ ಹಿಡಿದು ಮದುವೆ ಆಗಿದ್ದೆ ಆದರೆ ಆ ಸಂಪತ್ತೆಲ್ಲ ನಿನ್ನ ಕಾಲು ಕೆಳಗೆ ಬರ್ತಾವೆ. ಹೆಣ್ಣು ಸಿಗೋದು ಭಾಳ ಕಷ್ಟ ಆಗ್ಯಾವ್ರಿ ಈಗ ರೀ, ನಿಮಗೆಲ್ಲ ಗೊತ್ತಿಲ್ಲ. ಹೆಂಗೆ ಅವನು ಕೈ ಹಿಡಿಬೇಕಂತಾನೆ, ಮದುವೆ ಆಗಬೇಕಂತ ಕೇಳ್ತಾನೆ. ಇಲ್ಲಿ ದೂತಿಗೆ ಇಟ್ಟರು. ಸುಗ್ರೀವ ಹೋಗಿ ಹೇಳ್ತಾನೆ, ಆಕೆ ಷರತ್ತು, ಮಹಾದೇವಿ ಕೌಶಿಕನ ಮದುವೆ ಆಗಬೇಕಾದ್ರೆ ಷರತ್ತು ಇಡ್ತಾಳೆ. ಈಕೆಯೇ ಷರತ್ತು ಏನು? ನನ್ನನ್ನು ಸೋಲಿಸಿ, ಯಾರು ನನ್ನ ಸೋಲಿಸ್ತಾರೋ ಅವ್ರಿಗೆ ಮದುವೆ ಆಗ್ತೇನೆ. ನವಖಂಡ ಪೃಥ್ವಿ ಒಳಗೆ ಎರಡಾಳಿನ ಭಾಷೆಯದು ಕೊಲ್ಲುವೆನೆಂಬ ಭಾಷೆ ದೇವನದಾದರೆ ಗೆಲ್ಲುವೇನೆಂಬ ಭಾಷೆ ಭಕ್ತನದು. ಸತ್ ಎಂಬ ಕೋರಗಲನೆ ಹಿಡಿದು ಸದ್ಭಕ್ತರು ಗೆದ್ದರು ನೋಡ ಕೂಡಲ ಸಂಗಮ ದೇವ. ಹೇಳಿಲ್ಲ ಬಸವಣ್ಣ? ನಮ್ಮಲ್ಲಿ ಸತ್ಯ ನಿಷ್ಠೆ ಅನ್ನುವಂಥ ಭಕ್ತಿ ಅನ್ನುವಂಥ ಕೋರಗಲ ಖಡ್ಗವನ್ನು ಹಿಡಿದು ಸದ್ಭಕ್ತರು ಗೆಲ್ತಾರಂತೆ. ಭಕ್ತರು ಗೆಲ್ಲುವಂಥದ್ದು ದೇವಂತಾನೆ, ಅವನು ಸೋಲಿಸ್ತೀನಂತ. ಭಕ್ತನಂತಾನೆ ಭಕ್ತಿ ಎನ್ನುವ ಕೋರಗಲದಿಂದ, ಭಕ್ತಿ ಎನ್ನುವ ಪಾಶದಿಂದ ಕಟ್ಟಿ ಹಾಕುವಂಥವ್ರು. ಈಗ ನಾ ಇಷ್ಟು ವರ್ಷ ಇಲ್ಲಿ ಪ್ರವಚನಕ್ಕೆ ಬರಬೇಕಾದ್ರೆ ನಿಮ್ಮ ಪ್ರೀತಿಯೇ ಕಾರಣ. ಪ್ರೀತಿ ಎನ್ನುವಂಥ ಪಾಶ ಕಟ್ಟಿ ಹಾಕೈತಿ. ಎಷ್ಟು ವರ್ಷ ಬರ್ತಾಯಿತ್ತು. ಆದರೆ ಆ ಪ್ರೀತಿ ಇರಲ್ಲ. ಈ ಪ್ರೀತಿ ಹಾಗೇ ಇರಬೇಕು ಅನ್ನುವಂಥದ್ದು ಕೂಡ ಬಯಕೆ ನನ್ನದೂ ಆಗಿದೆ. ಅತ್ಯಂತ ಪ್ರೀತಿಯಿಂದ ನನ್ನ ಪ್ರವಚನವನ್ನು ಕೇಳ್ತೀರಿ. ನಾ ಏನು ಹೇಳ್ತೀನಿ ನನಗೆ ಗೊತ್ತಿರೋಂಗಿಲ್ಲ, ಆದರೂ ಕೇಳ್ತಾ ಇರ್ತೀರಿ. ಚೆಂದ ಆಗಿದೆ ಅಂತಲೂ ಹೇಳ್ತೀರಿ. ಆದ್ರೆ ಆ ಸುಗ್ರೀವ ಹೇಳ್ತಾನೆ, ಹೇಳಿದ್ರೆ ಆಕೆ ಹೇಳ್ತಾಳೆ, ಇಲ್ಲ ನನ್ನ ಒಂದು ನಿಯಮವಿದೆ. ನನ್ನ ಜೊತೆಗೆ ಯುದ್ಧವನ್ನು ಮಾಡಿ ಹೋರಾಟ ಮಾಡಿ ಯಾರು ಜಯಿಸ್ತಾರೋ ಅವ್ರಿಗೆ ನಾನು ಮದುವೆ ಆಗಬೇಕು. ಹಾಗೆ ಆಗಕ್ಕಾಗಲ್ಲ, ಯಾಕಂದ್ರೆ ನನ್ನ ನಿಯಮ ಇದೆ. ನನ್ನ ನಿಯಮವನ್ನು ನಾನೇ ಮಾಡಿಕೊಂಡಿನಿ. ಆ ನಿಯಮಕ್ಕೆ ವಿರುದ್ಧ ನಡೆದರೆ ನಾನು ಸುಳ್ಳು ಹೇಳ್ದಂಗೆ ಆಗ್ತದೆ. ನಿಯಮ ಇದೆ, ಅದಕ್ಕೆ ಅವನಂತಾನೆ ಆಗಿ ಬಂದು ನಿಮಗೆಲ್ಲ ಹೇಳ್ತೀನಿ. ಮಹಾಭಾರತದಲ್ಲಿ ಕೇಳಗತ್ರಿ ಎಲ್ಲರೂ,
ಮಹಾಭಾರತದಲ್ಲಿ ಒಂದು ಘಟನೆ, ಒಂದು ಸಂದರ್ಭ ಅದ. ಕೌರವರು ಪಾಂಡವರು ಸೋತಿದ್ದಾರೆ ಒಂದು ಕಡೆ. ಈಗ ಏನಾಗಿದೆ, ಯುದ್ಧ ಮಾಡಬೇಕು. ಎದರಿಗೋಸ್ಕರ? ಅಧಿಕಾರಕ್ಕೋಸ್ಕರ ಯುದ್ಧ ಮಾಡಬೇಕು. ಅವಾಗ ಏನಾಗ್ತಂತಂದರೆ, ಈ ಕೌರವರಿಗೆ ಗೊತ್ತು, ಪಾಂಡವರಿಗೆ ಗೊತ್ತು. ಏನಂತಂದರೆ, ಕೃಷ್ಣ ಎಲ್ಲಿರ್ತಾನೋ ಅಲ್ಲಿ ಜಯ ಆಗ್ತು ಅಂತೇಳಿ. ಕೃಷ್ಣ ಇದ್ದಲ್ಲಿ ಜಯ ಸಿಗುವಂಥದ್ದು. ದುರ್ಯೋಧನ ಹೇಳ್ತಾನೆ, ಕೃಷ್ಣ ನೀ ನನ್ನ ಕಡೆ ಬಾ. ಅರ್ಜುನ ಹೇಳ್ತಾನೆ, ಕೃಷ್ಣ ನೀ ನನ್ನ ಕಡೆ ಬಾ. ಏನು ಮಾಡ್ಬೇಕು ಕೃಷ್ಣ? ಕೌರವರು ಕರೀತಾರೆ, ಈ ಕಡೆ ಪಾಂಡವರು ಕರೀತಾರೆ. ಯಾಕಂದರೆ ಕೃಷ್ಣ ಇದ್ದಲ್ಲಿ ಜಯ ಇದೆ, ದೇವನಿದ್ದಲ್ಲಿ ಜಯ ಐತಿ. ಆಗ ಕೃಷ್ಣ ಒಂದು ಉಪಾಯ ಮಾಡ್ತಾನೆ. ನಾನು ಬೆಳಿಗ್ಗೆ ಮಲ್ಕೊಂಡು ಹೇಳುವ ಸಂದರ್ಭದಲ್ಲಿ ಯಾರಿಗೆ ನಾ ಮೊದಲು ನೋಡ್ತೀನಿ, ಎಲ್ಲ ಅವ್ರ ಕಡೆ ಹಾಕ್ತೀನಿ. ಇದೆಲ್ಲ ನಿಮ್ಗೆ ಗೊತ್ತದಲ್ಲ ಕತೆ. ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ. ಇಬ್ಬರು ಕರೆದ್ರು. ಕೃಷ್ಣ ನಾ ಮೊದಲು ಮುಂಜಾನೆ ಎದ್ಕೊಳ್ಳಿ ಯಾರಿಗೆ ನೋಡ್ತೀನಿ ಅವರಿಗೆ ನಾನು ಅವ್ರ ಕಡೆ ಹಾಕ್ತೀನಿ. ಆಗ ಹೇಳಿದಾಗ ಮಲ್ಕೊಂಡದ. ಬೆಳಗ್ಗೆ ದುರ್ಯೋಧನ ಬೇಗ ಬಂದುಬಿಡ್ತಾನೆ. ಅವ್ನು ಹೇಳೋಕ್ಕಿಂತ ಮುಂಚೆ 5 ಗಂಟೆಗೆ ಹೇಳ್ತಿದ್ದ, 6 ಗಂಟೆಗೆ ಹೇಳ್ತಿದ್ದ, ಅದಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ಬಂದು ಕೂತ್ಕೊತಾನೆ. ಅಲ್ಲಿ 2 ಕುರ್ಚಿ ಹಾಕಿರ್ತಾರೆ ಮೊದಲೇ ಪ್ಲ್ಯಾನ್ ಮಾಡಿ. ಒಂದು ತಲೆ ಕಡೆ ಇರ್ತದೆ, ಒಂದು ಕಾಲು ಕಡೆ ಇರ್ತದೆ. ಅವನು ಕಾಲಿನ ಹತ್ತಿರ ಕೂತ್ಕೊತಾನೆ. ಆಗ ಅವನಲ್ಲಿ ಅಭಿಮಾನ ಬರ್ತದೆ. ನಾನು ರಾಜ ಇದ್ದೀನಿ, 100 ಜನ ಅಣ್ಣ ತಮ್ಮಂದಿರಿದ್ದಾರೆ, ಇಷ್ಟೆಲ್ಲ ಸಂಪತ್ತು ನಂದು, ನಾವು ಕಾಲು ಕೆಳಗೆ ಹಂಗೆ ಕೂತ್ಕೋಬೇಕು. ಕಾಲು ಕೆಳಗೆ ಕೂತ್ಕೊಂಡ್ರೆ ಅವನು ನನ್ನ ಕಡೆ ನೋಡೋಂಗಿಲ್ಲ, ತಲೆ ಕಡೆ ಕೂಡಬೇಕು. ಯಾಕಂದ್ರೆ ಕಣ್ಣು ತೆಗೆದುಕೊಳ್ಳಿ ನನಗೇನು ಮುಖನೇ ಕಾಣ್ತತಿ, ನನ್ನ ಕಡೆ ನೋಡ್ತಾನೆ. ಕನ್ಫ್ಯೂಸ್ ಆಗ್ತಾನೆ. ಕಾಲು ಕಡೆ ಕೂತ್ಕೋಬೇಕು, ತಲೆ ಕಡೆ ಕೂತ್ಕೋಬೇಕು. 2 ಕುರ್ಚಿ ಇರ್ತಾವಲ್ಲ. ಮೊದಲು ಯಾರ ಕಡೆ ನೋಡ್ತೀನೋ ಅವ್ರ ಕಡೆ ಆಗ್ತೀನಿ ಅಂತ ಹೇಳಿರ್ತಾನೆ. ಕೊನೆಗೆ ಏನು ಮಾಡ್ತಾನೆ, ತಲೆ ಹತ್ತಿರ ಕೂತ್ಕೊಂಡ್ಬಿಡ್ತಾನೆ. ಕಾಲು ಹತ್ತಿರ ಕೂತ್ಕೊಂಡ್ರೆ ಸಣ್ಣವ್ರು ಆಗ್ತೀವಿ ಅನ್ನೋ ಭಾವನೆ. ಕಣ್ಣು ತೆಗೆದುಕೊಂಡು ನಾನೇ ಕಾಣ್ತೀನಿ. ನಂತರ ಅರ್ಜುನ ಬರ್ತಾನೆ, ಅದು ಖಾಲಿ ಎತ್ತು ಕುರ್ಚಿ ಅಲ್ಲೇ ಕೂತ್ಬಿಡ್ತಾನೆ. ಮಲ್ಕೊಂಡು ನಿದ್ರೆ ಆದಮೇಲೆ ಹೇಳ್ತಾನೆ. ಮೊದಲು ಕಣ್ಣು ತೆಗೆದು ನೋಡ್ತಾನೆ, ಕಾಣ್ತದೆ ಪಾದ ಹತ್ತಿರ ಇರ್ತಕ್ಕಂಥ ಅರ್ಜುನಿಗೆ ಮಾತಾಡಿಸ್ತಾನೆ. ಇವನಿಗೆ ಸಿಟ್ಟು ಬರ್ತದೆ. ಆಯ್ತಪ್ಪ ನಾವು ಅರ್ಜುನ್ ನೋಡಿನೇ ಅರ್ಜುನ್ ಕಡೆ ಆಗ್ತಾನಂತ ಅದು. ಹಾಗಿಲ್ಲಿ ಜಯ ಯಾರಿಗೆ ಸಿಕ್ಕದ ಅಂತ ಕೇಳಿದ್ರೆ, ಕೃಷ್ಣ ದೇವ ಯಾರ ಕಡೆ ಇದ್ದಾನೋ ಅಂದರೆ ಪಾಂಡವರ ಕಡೆ ಇದ್ದ, ಪಾಂಡವರಿಗೆ ಜಯ ಸಿಕ್ತು ಅನ್ನುವಂಥದ್ದು. ಹಾಗೆ ತಾಯಿಯ ಹತ್ತಿರ ತಾಯಿ ಯಾರಿಗೆ ನೋಡ್ತಾಳೋ, ತಾಯಿ ಯಾರಿಗೆ ಆಶೀರ್ವಾದ ಮಾಡ್ತಾಳೋ ಅಂದರೆ ಮೊದಲು ಯಾರು ಆಕೆ ಪಾದ ಹತ್ತಿರ ಕೂತ್ಕೊತೀವೋ, ಆಕೆ ಶರಣಾಗತರಾಗ್ತೀವೋ ಆ ಕಡೆ ಅವ್ರ ಕಡೆ ಮಾತ್ರ ತಾಯಿಯ ಆಶೀರ್ವಾದ ಅಂತ. ಹಾಗಿಲ್ಲಿ ತಾಯಿಯ ಜೊತೆಗೆ ಯುದ್ಧ ಮಾಡುವ ಸಂದರ್ಭದಲ್ಲಿ ದೂತನ ಕೆಲಸ ಬಹಳ ಸುಂದರವಾಗಿ ಮಾಡ್ತಾನೆ ಸುಗ್ರೀವ. ಹೋಗಿ ಹೇಳಿದಾಗ ಧೂಮ್ರಲೋಚನೆಗೆ ಕಳಿಸುವಂಥವನಾಗ್ತಾನೆ. ಧೂಮ್ರಲೋಚನ ಬರ್ತಾನೆ. ಅನೇಕ ಸೈನ್ಯರ ಜೊತೆಗೂಡಿ 10 ಕರವು ದೊರೆ ಸಹಿತಲ ಮತ್ತೆ ನಡೆದನ ಧೂಮ್ರಲೋಚನ ನಿತ್ಯ ವಸ್ತುವಾದ ದೇವಿಯ ಹಿಮಚಲವ ಕಂಡು ಹತ್ತಿರದ ಇಳಿದನು ತೀರ ದೇವಿಯಂ ಒತ್ತಿ ಮಾತನಾಡಿದ ಬಲಸಹಿತ ವ್ಯಕ್ತಿ ಬಂದವು ಧೂಮ್ರಲೋಚನ ನಾನು ಕೇಳಂತ. ಧೂಮ್ರಲೋಚನಾಗೆ ಹತ್ತಿರ ಬಂದು ಸಹಸ್ರಾರು ಸೈನಿಕರೊಂದಿಗೆ ಆ ನಿತ್ಯ ವಸ್ತು ಆಗಿರುವಂಥ ಪರದೇವಿಯ ಪರಶಕ್ತಿಯ ಆಗಿರುವಂಥ ತಾಯಿಯ ಹತ್ತಿರ ಬಂದು, ನಾ ಧೂಮ್ರಲೋಚನ ಇದ್ದೀನಿ, ನನ್ನ ರಾಜ ನಿನಗೆ ಎಳ್ಕೊಂಡು ಬರಕ್ಕೆ ಹೇಳಿದ್ದಾನೆ. ಕರ್ಕೊಂಡು ಬರಕ್ಕಲ್ರಿ, ಎಳ್ಕೊಂಡು ಬರಕ್ಕೆ. ಮಹಾಭಾರತದಲ್ಲಿ ಪಾಂಡವರು ಸೋತಿದ್ದಾರೆ. ಕೊನೆಗೆ ದ್ರೌಪದಿಯನ್ನು ಇಟ್ಟಿದ್ದಾರೆ. ದ್ರೌಪದಿನ ಸೋತಿದ್ದಾರೆ. ದುರ್ಯೋಧನ ಅಂತಾನೆ ದುಶ್ಯಾಸನ ದ್ರೌಪದಿಯನ್ನು ಕೂಡ ಅಡುಗೆ ಇಟ್ಟು ಸೋತಿದ್ದಾರೆ. ದ್ರೌಪದಿಯನ್ನು ಕರ್ಕೊಂಡು ಬರಬೇಡ, ಎಳ್ಕೊಂಡು ಬಾ ಅಂತ ಕರೀತಾನೆ. ಗೌರವವನ್ನು ಕೊಡುವುದಿಲ್ಲ. ಅದಕ್ಕೆ ನಾವು ತಾಯಿಗೆ ಗೌರವವನ್ನು ಕೊಡಬೇಕು. ಸ್ತ್ರೀ ಅಂತಂದರೆ ಶಕ್ತಿ. ಸ್ತ್ರೀ ಅಂದರೆ ಯತ್ರ ನಾರಸ್ತು ಪೂಜ್ಯಂತೆ ತತ್ರ ರಮಂತೆ ದೇವತಾ. ತಾಯಿಗೆ ಗೌರವವನ್ನು ಯಾರು ಕೊಡ್ತಾರೋ ಅವರ ರಕ್ಷಣೆ, ಅವರಲ್ಲಿ ದೇವತೆಗಳ ವಾಸವಾಗಿರ್ತಾರೆ. ದೇವತೆಗಳು ವಾಸವಾಗಿರ್ತಾರೆ.
ಅಂಥ ದುರ್ಯೋಧನ ಯಾವಾಗ ದ್ರೌಪದಿಯ ದುಶ್ಯಾಸನ ಹೇಳ್ತಾನೆ ಎಳ್ಕೊಂಡು ಬಾ ಅಂತ ಹೇಳಿರ್ತಾನಲ್ಲ, ಯಾವಾಗ ಕೂದಲವನ್ನು ಹಿಡ್ಕೊಂಡು ಎಳ್ಕೊಂಡು ಬರ್ತಾನೋ ಅಲ್ಲಿ ನಾಶ ಆದ. ಆಕೆ ಅವಾಗ ಹೇಳ್ತಾಳೆ, ಯಾವಾಗ ನನ್ನ ಕೂದಲವನ್ನು ನೀನು ಎಳ್ಕೊಂಡು ಬಿಚ್ಚಿದ ಕೂದಲನ್ನು ಎಳ್ಕೊಂಡು ಬಂದಿಯಲ್ಲ, ಈ ನಿನ್ನ ನಾಶ ಆಗುವವರೆಗೂ ನನ್ನ ಕೂದಲವನ್ನು ಕಟ್ಟುವುದಿಲ್ಲ ಅಂತ ಪ್ರಮಾಣ ಮಾಡ್ತಾಳೆ ತಾಯಿ, ಶಪಥ ಮಾಡ್ತಾಳೆ. ನಿನ್ನ ನಾಶ ಮಾಡಿ ನನ್ನ ಗಂಡನಾಗಿರ್ತಕ್ಕಂಥ ಭೀಮ ನಿನ್ನ ನಾಶ ಮಾಡಿ ನಿನ್ನ ತೊಡೆಯನ್ನು ಮುರಿದು ಆ ರಕ್ತದಿಂದ ನನ್ನ ಹೆಣಲನ್ನು ನನ್ನ ಗಂಡನೇ ಕಟ್ಟಬೇಕು, ಅಲ್ಲಿವರೆಗೆ ನಾನು ಬಿಚ್ಚಿದ ತಲೆ ಕಟ್ಟುವುದಿಲ್ಲ ಅಂತಾಳೆ. ಹೆಂಗೆ ಪ್ರಮಾಣ ಮಾಡ್ತಾಳೆ. ಅದಕ್ಕೆ ಒಲಿದರೆ ನಾರಿ ಮುನಿದರೆ ಮಾರಿ, ತಾಯಿಗೆ ಗೌರವ ಕೊಡುವಂಥದ್ದಾಗಬೇಕು. ಅದಕ್ಕಂತಲೇ ಈ ದೇವಿಯ ಪುರಾಣವನ್ನು ನಾವು ಓದ್ತಾ ಹೋದರೆ ಇಡೀ ವಿಶ್ವವೇ ತಾಯಿ ರೂಪವಾಗಿ ಕಾಣ್ತದೆ. ಕಣ್ಣಿಗೆ ಕಾಣ್ತಕ್ಕಂಥ ಸರ್ವ ವಸ್ತುಗಳು, ರುದ್ರದಲ್ಲಿ ಗರ್ಭಸ್ಯಮೇ, ವತ್ಸಸ್ಯಮೇ, ಶಿಖತಸ್ಯಮೇ, ಪರ್ವತಸ್ಯಮೇ ಎಲ್ಲ ಹೇಳ್ತಾರೆ. ಗುಡ್ಡ ಬೆಟ್ಟಗಳು, ಮಗು, ಗರ್ಭ ಎಲ್ಲನೂ ಕೂಡ ಹೆಂಗೆ ರುದ್ರ ರೂಪವಾಗಿ ವರ್ಣನೆ ಮಾಡ್ತದೆ ರುದ್ರದಲ್ಲಿ, ಹಾಗೆ ದೇವಿಯ ಪುರಾಣದಲ್ಲಿ ಇಡೀ ವಿಶ್ವವೇ ದೇವಿಯ ರೂಪವಾಗಿ ಕಾಣುವಂಥದ್ದಾಗ್ತದೆ. ಭಾವನೆ ಬರ್ತದೆ ಅತ್ಯಂತ. ಅದಕ್ಕೆ ನಾವು ನಿತ್ಯ ದೇವಿಯ ಪುರಾಣವನ್ನು ಓದಬೇಕ್ರಿ. ದೇವಿಯ ಪುರಾಣವನ್ನು ಓದ್ತಾ ಇದ್ದರೆ ಸಾಕು, ಯಾವ ಕೆಟ್ಟ ಗುಣಗಳು ಕೂಡ ನಮ್ಮ ಮನಸ್ಸಲ್ಲಿ ಬರುವುದಿಲ್ಲ. ನಾವು ಓದಂಗಿಲ್ವಲ್ಲ, ಅದಕ್ಕೆ ಎಲ್ಲಗಳು ನಡೀತಾ ಇರ್ತಾರೆ. ನವರಾತ್ರಿ ಬಂದಾಗ ಅಷ್ಟೇ ಹೊರಗೆ ಬರ್ತಾಳೆ ತಾಯಿ, ಮತ್ತೆ ಗಂಟೆ ಕಟ್ಟಿ ಮತ್ತೆ ಮಾಡ್ದಾಗಿರಬೇಕು, ಮಾಡಬೇಕು. ದೇವರ ಸ್ಮರಣೆಯನ್ನು ಯಾವಾಗಲೂ ಮಾಡಬೇಕು. ಹೀಗೆ ಧೂಮ್ರಲೋಚನ ಬಂದಿದ್ದಾನೆ. ಆ ಧೂಮ್ರಲೋಚನ ಅಂತಾನೆ ಬಂದರೂ ಒಳ್ಳೆಯದು, ಬರಲಿ ಅಂದರೆ ಏನು ಮಾಡ್ತೀನಿ, ಮುಂದೆಲಗಿ ಹಿಡ್ಕೊಂಡು ಎಳ್ಕೊಂಡು ಬಾ ಅಂತ ಹೇಳಿದ್ದಾನೆ ರಾಜ. ಆಜ್ಞಾನ ಮಾಡಿದ್ದಾನೆ, ನಡಿ ಅಂತ ಹೊಂಕಾರ ಮಾಡುತ್ತಾ ಬರ್ತಾನಂತೆ. ಆ ಹೊಂಕಾರ ಮಾಡಿದನ್ನ ಕಂಡು ಪ್ರತಿ ಹೊಂಕಾರವನ್ನು ತಾಯಿ ಮಾಡ್ತಾಳೆ. ಆ ತಾಯಿ ಮಾಡಿರುವ ಹೊಂಕಾರದಿಂದ ಭಸ್ಮ ಆಗಿ ಹೋಗ್ತಾನನ್ನುವಂಥದ್ದನ್ನು ನೋಡ್ತಾ ಬರ್ತೀವಿ. ಧೂಮ್ರಲೋಚನ ಭಸ್ಮ ಆಗಿ ಸತ್ತು ಹೋಗ್ತಾನೆ. ಶಾಂಭವಿ ಮಾತಾಕಿ, ತಾಯಿಯ ಹುಂಕಾರದಿಂದ ಕೇವಲ ಧೂಮ್ರಲೋಚನ ಭಸ್ಮ ಆದ. ಅದಕ್ಕೆ ಹೇಳ್ತಾರೆ ಇಂದು ಅಂದು ಹುಂಕಾರ ಮಾಡಿ ಭಸ್ಮವೂ ಆದ. ತಾಯಿಯ ಹುಂಕಾರದಿಂದ ಧೂಮ್ರಲೋಚನ ಭಸ್ಮ ಆದ. ಭಸ್ಮ ಆಗಿರೋದನ್ನು ಕಂಡು ಸೈನಿಕರು ಎಲ್ಲ ಏನು ಮಾಡ್ತಾರೆ, ತಾಯಿಯ ಮುತ್ತಿಗೆ ಹಾಕ್ತಾರೆ. ಮುತ್ತಿಗೆ ಹಾಕಿ ಬಿಡಬೇಡಿ, ಯಾರೋ ಖಡ್ಗವನ್ನು, ಯಾರೋ ಬಿಲ್ಲನ್ನು, ಯಾರೋ ಗದೆಯನ್ನು ಪ್ರಯೋಗ ಮಾಡ್ತಾರೆ, ಯಾರೋ ಹಗ್ಗವನ್ನು, ಯಾರೋ ಬಲಿಯನ್ನು, ತಮ್ಮಲ್ಲಿರ್ತಕ್ಕಂಥ ಸಾಧನಗಳ ಮುಖಾಂತರ ತಾಯಿಯನ್ನು ಬಿಡಬಾರದು ಅಂತ ಆಕೆಯನ್ನ ಮೇಲೆ ಆಕ್ರಮಣ ಮಾಡ್ತಾರೆ, ಸುತ್ತುವರಿತಾರೆ. ಸುತ್ತುವರೆದರೂ ಕೂಡ ತಾಯಿಗೆ ಎಲ್ಲ ಆಯುಧಗಳನ್ನು ತನ್ನ ಕಾಳಿಕಾ ರೂಪ ಧಾರಣೆ ಮಾಡಿಕೊಂಡು, ಕಾಳಿಯ ರೂಪ ನಿಮಗೆಲ್ಲ ಗೊತ್ತಿದೆ, ಕಾಳಿಕಾದೇವಿ ಹೆಂಗಿರ್ತಾರೆ, ಅಕ್ರಾಳಿ ವಿಕಾಳು ನೋಡ್ರಿ ಭಯ ಬರಬೇಕು. ಕಾಳಿಯ ರೂಪವನ್ನು ಧಾರಣೆ ಮಾಡಿಕೊಂಡಿರ್ತಕ್ಕಂಥ ತಾಯಿ ಇಡೀ ಸಹಸ್ರ 10 ಕೈಗಳಲ್ಲ, ಸಾವಿರಾರು ಕೈಗಳಿಂದ ಅವರನ್ನು ಸಂಹಾರ ಮಾಡ್ತಾ ಇರ್ತಾರೆ. ಕುದುರೆ, ರಥ, ಒಂಟೆ, ಆನೆ ಎಲ್ಲ ಪುಡಿ ಮಾಡಿ ನಾಶ ಮಾಡ್ತಾರೆ.